ಹಾಯ್ ಫ್ರೆಂಡ್ಸ್, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದರೆ ಯು ಪಿ ಎಸ್ ಸಿಯಿಂದ ಹೊರಡಿಸಿರುವಂಥ ಯಾವುದೇ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದರೆ ಮೊದಲು ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಬೇಕಾಗ್ತದೆ ಸ್ನೇಹಿತರೆ. ಇಲ್ಲಿ ಪ್ರೊಫೈಲ್ ಕ್ರಿಯೇಟ್ ಮಾಡೋದಿರ್ತದೆ. ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತಂದರೆ ಇಲ್ಲಿ ಪ್ರೊಫೈಲ್ ಕ್ರಿಯೇಟ್ ಮಾಡೋದಿರ್ತದೆ ಸ್ನೇಹಿತರೆ. ಈ ಪ್ರೊಫೈಲ್ ಕ್ರಿಯೇಟ್ ಅಥವಾ ಒನ್ ಟೈಮ್ ರಿಜಿಸ್ಟ್ರೇಷನ್ ನಿಮ್ಮದು ಮೊಬೈಲ್ ಮೂಲಕನೇ ಯಾವ ರೀತಿ ತುಂಬಬೇಕು ಅಂದರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡ್ಕೊಳ್ಬೇಕು, ಆಮೇಲೆ ಯು ಪಿ ಎಸ್ ಸಿಯಿಂದ ಹೊರಡಿಸಿರುವಂಥ ಯಾವುದೇ ಹುದ್ದೆಗಳಿಗೆ ಯಾವ ರೀತಿ ನಿಮ್ಮದು ಮೊಬೈಲ್ ಮೂಲಕ ಅರ್ಜಿ ಸಲ್ಲಿಸಬೇಕು ಅಂತ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ವಿಡಿಯೋ ಕೊನೆ ತನಕ ನೋಡ್ರಿ. ನಿಮ್ಮದು ಮೊಬೈಲ್ದೊಳಗೆ ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಡ್ರಿ. ಇಲ್ಲಿ ಸರ್ಚ್ ಒಳಗೆ upsc.online.gov.in ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ಈ ರೀತಿ ಯು ಪಿ ಎಸ್ ಸಿದ ಅಫಿಷಿಯಲ್ ಪೇಜ್ ಓಪನ್ ಆಗ್ತದೆ. ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ. ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿರಿ. ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಯ್ತು ಸ್ನೇಹಿತರೆ. ಫಸ್ಟ್ 2 ಬಾಕ್ಸ್ ಇಲ್ಲಿ ನಿಮ್ದು ಹೆಸರು ತುಂಬಕ್ರಿ. SSLC ಮಾರ್ಕ್ಸ್ ಕಾರ್ಡ್ ಒಳಗೆ ಯಾವ ರೀತಿ ನಿಮ್ದು ಹೆಸರದ ಅದೇ ರೀತಿ ಇಲ್ಲಿ ತುಂಬ್ರಿ. ನೆಕ್ಸ್ಟ್ ಹ್ಯಾವ್ ಯು ಎವರ್ ಚೇಂಜ್ಡ್ ನೇಮ್ ಅಂದರೆ ನಿಮ್ದು ಹೆಸರು ಈ ಹಿಂದೆ ಯಾವಾಗಲಾದರೂ ಚೇಂಜ್ ಮಾಡ್ಕೊಂಡಿರಿ ಏನಂತ ಕೇಳಿರುವಂಥದ್ದು. ಚೇಂಜ್ ಮಾಡ್ಕೊಂಡಿದ್ರಿ ಅಂತಂದ್ರೆ ಇಲ್ಲಿ ನಿಮ್ದು ಮತ್ತೊಮ್ಮೆ ಹೆಸರು ತುಂಬ್ರಿ ಸ್ನೇಹಿತರೆ. ಇಲ್ಲ ಅಂತಂದರೆ ಜಸ್ಟ್ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಓಕೆ ರೀ. ನೆಕ್ಸ್ಟ್ ಜೆಂಡರ್, ಈ 2 ಬಾಕ್ಸ್ದೊಳಗೆ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ನೀವೇನು ಮೇಲು ಫಿಮೇಲು ಅಥವಾ ಟ್ರಾನ್ಸ್ಜೆಂಡರು ಅಂತ ನಿಮ್ಗೆ ಅಪ್ಲಿಕೇಬಲ್ ಆಗಿರುವಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಈ 2 ಬಾಕ್ಸ್ನೊಳಗೆ ಡೇಟ್ ಆಫ್ ಬರ್ತನ್ನು ತುಂಬ್ರಿ. ನೆಕ್ಸ್ಟ್ ಈ 2 ಬಾಕ್ಸ್ದೊಳಗೆ ನಿಮ್ಮ ತಂದೆ ಹೆಸರು ತುಂಬ್ರಿ. ಈ 2 ಬಾಕ್ಸ್ದೊಳಗೆ ನಿಮ್ಮ ತಾಯಿ ಹೆಸರು ತುಂಬ್ರಿ. ನೆಕ್ಸ್ಟ್ ಮೈನಾರಿಟಿ ಸ್ಟೇಟಸ್. ಮೈನಾರಿಟಿ ಅಂತಂದ್ರೆ ಮುಸ್ಲಿಮ್, ಸಿಖ್, ಜೈನ, ಬುದ್ಧ, ಆಮೇಲೆ ಕ್ರಿಶ್ಚಿಯನ್ ಈ ಧರ್ಮಗಳಿಗೆ ಸೇರಿದವರೇನಂತ ಕೇಳಿರುವಂಥದ್ದು. ನೀವೇನಾದರೂ ಆ ಧರ್ಮಗಳಿಗೆ ಸೇರಿದ್ರಿ ಅಂತಂದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿರಿ ಅಂತ ತಿಳ್ಕೊಳ್ರಿ. ನೆಕ್ಸ್ಟ್ ಇಲ್ಲಿ ಮೈನಾರಿಟಿ ಆಪ್ಷನ್ ಕ್ಯಾಟಗರಿ ಕೇಳ್ತಾ ಸ್ನೇಹಿತರೆ. ನೀವು ಇಲ್ಲಿ ನಿಮ್ದು ಯಾವುದು ಧರ್ಮ ಅದ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಡ್ರಿ ಸ್ನೇಹಿತರೆ. ನಿಮ್ಗೆ ಅಪ್ಲಿಕೇಬಲ್ ಆಗಿರುವಂಥ ಧರ್ಮ ಸೆಲೆಕ್ಟ್ ಮಾಡ್ಕೊಡ್ರಿ. ಇನ್ ಕೇಸ್ ನೀವು ಮೈನಾರಿಟಿ ಅವ್ರು ಇರಲಿಲ್ಲ ಅಂತ ತಿಳ್ಕೊಡ್ರಿ, ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಯಾವುದೇ ರೀತಿ ಆಪ್ಷನ್ ಕೇಳಂಗಿಲ್ಲ. ನೆಕ್ಸ್ಟ್ ಈ ಬಾಕ್ಸ್ನಾಗ ನಿಮ್ದು ಮೊಬೈಲ್ ನಂಬರ್ ತುಂಬ್ರಿ. ಈ ಬಾಕ್ಸ್ನಾಗ ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಅಂದ್ರೆ ಈ ಬಾಕ್ಸ್ನಾಗ ತುಂಬಿರ್ತಕ್ಕಂಥ ಮೊಬೈಲ್ ನಂಬರ್ ಬಿಟ್ಟು ಇನ್ನೂ ಒಂದು ಮೊಬೈಲ್ ನಂಬರ್ ನಿಮ್ಮ ಕಡೆ ಇತ್ತು ಅಂತಂದ್ರೆ ಈ ಬಾಕ್ಸ್ನಾಗ ತುಂಬ್ರಿ ಸ್ನೇಹಿತರೆ. ಇದು ಆಪ್ಷನಲ್ ಆದ್ರಿ, ಕಡ್ಡಾಯವಾಗಿ ತುಂಬಲೇಬೇಕಂತೇನಿಲ್ಲ. ತುಂಬಿದ್ರೆ ತುಂಬಬಹುದು ಅಥವಾ ತುಂಬದೇ ಇರಬಹುದು. ನೆಕ್ಸ್ಟ್ ಇಮೇಲ್ ಐ ಡಿ, ಈ ಬಾಕ್ಸ್ನಾಗ ನಿಮ್ದು ಇಮೇಲ್ ಐ ಡಿ ತುಂಬ್ರಿ. 2 ಇಮೇಲ್ ಐ ಡಿ ಇದ್ದುವು ಅಂತಂದ್ರೆ ಇಲ್ಲೊಂದು ಆಲ್ಟರ್ನೇಟಿವ್ ಇಮೇಲ್ ಐ ಡಿ ತುಂಬ್ರಿ. ಇನ್ ಕೇಸ್ ಒಂದೇ ಇಮೇಲ್ ಐ ಡಿ ನಿಮ್ಮ ಕಡೆ ಇತ್ತು ಅಂತಂದ್ರೆ ಇಲ್ಲಿ ಆಲ್ಟರ್ನೇಟಿವ್ ಇಮೇಲ್ ಐ ಡಿ ತುಂಬುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಕ್ಲಾಸ್ 10th ಬೋರ್ಡ್ ಎಕ್ಸಾಮಿನೇಷನ್ ರೋಲ್ ನಂಬರ್, ಇಲ್ಲಿ ನಿಮ್ದು SSLC ರಿಜಿಸ್ಟ್ರೇಷನ್ ನಂಬರ್ ತುಂಬ್ರಿ. ನೆಕ್ಸ್ಟ್ ಸೆಕ್ಯೂರಿಟಿ ಕ್ವಶನ್ ನಂಬರ್ 1, ಸೆಕ್ಯೂರಿಟಿ ಕ್ವಶನ್ ನಂಬರ್ 2. ಇದು ಎದಕ್ಕೆ ತುಂಬಬೇಕು ಅಂತಂದ್ರೆ ಇನ್ ಕೇಸ್ ನೀವೇನಾದ್ರೂ ಪಾಸ್ವರ್ಡ್ ಮರ್ತಿದ್ರಿ ಅಂತ ತಿಳ್ಕೊಳ್ರಿ, ಪಾಸ್ವರ್ಡ್ ರೀಸೆಟ್ ಮಾಡಬೇಕಾಗಿತ್ತು ಅಂತಂದ್ರೆ ಈ ಸೆಕ್ಯೂರಿಟಿ ಕ್ವಶನ್ 1, ಸೆಕ್ಯೂರಿಟಿ ಕ್ವಶನ್ 2 ಹೆಲ್ಪ್ ಆಗ್ತದೆ ಸ್ನೇಹಿತರೆ. ಅದಕ್ಕಾಗಿ ಈ ಸೆಕ್ಯೂರಿಟಿ ಕ್ವಶನ್ 1 ಮತ್ತು ಸೆಕ್ಯೂರಿಟಿ ಕ್ವಶನ್ 2 ತುಂಬಬೇಕಾಗ್ತದೆ. ಸೆಕ್ಯೂರಿಟಿ ಕ್ವಶನ್ 1 ಮೇಲೆ ಕ್ಲಿಕ್ ಮಾಡಿದ್ವಿ ಅಂತ ತಿಳ್ಕೊಳ್ರಿ ಸ್ನೇಹಿತರೆ. ಈ ರೀತಿ ಆಪ್ಷನ್ಸ್ಗಳು ಓಪನ್ ಆಗ್ತವೆ. ಇಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ರಿ. ನಾನು ವಾಟ್ ಈಸ್ ಯುವರ್ ಫೇವರೇಟ್ ಕಲರ್ ಅಂತ ಅದ ನೋಡಿ ಸ್ನೇಹಿತರೆ, ಆ ಕ್ವಶನ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ನನಗೆ ಫೇವ್ರೇಟ್ ಆಗಿರುವಂಥ ಯಾವುದಾದ್ರೂ ಒಂದು ಕಲರನ್ನು ನಾನು ಇಲ್ಲಿ ತುಂಬುತ್ತೀನಿ ಸ್ನೇಹಿತರೆ. ಅದೇ ರೀತಿ ನೀವು ಇದೇ ಸೆಲೆಕ್ಟ್ ಮಾಡ್ಬೇಕಂತೇನಿಲ್ಲ ಸ್ನೇಹಿತರೆ. ಇಲ್ಲಿ ಭಾಳ ಅದಾವ್ರಿ ಆಪ್ಷನ್ಸ್ಗಳು. ವಾಟ್ ಈಸ್ ಯುವರ್ ಫೇವ್ರೇಟ್ ಸಬ್ಜೆಕ್ಟ್, ವಾಟ್ ಈಸ್ ಯುವರ್ ಚೈಲ್ಡ್ಹುಡ್ ನೇಮ್, ಇನ್ ವಿಚ್ ಸಿಟಿ ಆರ್ ವಿಲೇಜ್ ವ್ಯಾವ್ ಬೀನ್ ಬಾರ್ನ್, ಈ ರೀತಿ ಹಲವಾರು ಆಪ್ಷನ್ಸ್ಗಳದಾವ. ಯಾವುದಾದ್ರೂ 2 ಕ್ವಶನ್ಸನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿ. ಫಸ್ಟ್ ನಾನು ಫೇವ್ರೇಟ್ ಕಲರ್ ಸೆಲೆಕ್ಟ್ ಮಾಡ್ಕೊಂಡಿನಿ. ನೆಕ್ಸ್ಟ್ 2ನೇದು ಇನ್ ವಿಚ್ ಸಿಟಿ ಆರ್ ವಿಲೇಜ್ ಯಾವ ಬೀನ್ ಬಾರ್ನ್ ಅದಲ್ರಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ನಮ್ಮೂರ ಹೆಸರು ತುಂಬ್ತೀನಿ, ಯಾವ ಊರಲ್ಲಿ ನಾನು ಹುಟ್ಟಿದ್ದೀನಿ ಆ ಹೆಸರು ತುಂಬ್ತೀನಿ. ಯಾವುದಾದ್ರೂ ಕ್ವಶನ್ಸ್ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಆ ಕ್ವಶನಿಗೆ ನೀವು ಇಲ್ಲಿ ಆನ್ಸರ್ ತುಂಬ್ರಿ ಸ್ನೇಹಿತರೆ. ಇದಾದ್ಮೇಲೆ ಈ ಕ್ಯಾಪ್ಚಾ ಕೂಡ ಈ ಬಾಕ್ಸ್ನಾಗ ತುಂಬಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿರಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ. ಅಂದ್ರೆ ಇಲ್ಲಿ ತನಕ ಏನು ತುಂಬಿರ್ತಿರಲ್ರಿ ಆ ಎಲ್ಲ ಡೀಟೇಲ್ಸ್ ಇಲ್ಲಿ ಕಾಣ್ತಿರ್ತದೆ. ಪ್ರತಿಯೊಂದನ್ನು ಚೆಕ್ ಮಾಡ್ಕೊಡ್ರಿ. ಇಲ್ಲಿ ತನಕ ತುಂಬಿದ್ರೊಳಗೆ ಯಾವುದಾದ್ರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇತ್ತು ಅಂತ ತಿಳ್ಕೊಳ್ರಿ. ಇಲ್ಲಿ ಅಪ್ಡೇಟ್ ಆರ್ ಚೇಂಜ್ ಇಯರ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಮತ್ತೊಮ್ಮೆ ಏನು ತಪ್ಪು ನೀವು ತುಂಬಿರ್ತೀರಲ್ರಿ
ಅದನ್ನು ಸರಿಪಡಿಸ್ಕೊಂಡು ಮತ್ತೊಮ್ಮೆ ಸಬ್ಮಿಟ್ ಕೊಡ್ರಿ ಸ್ನೇಹಿತರೆ. ಇನ್ ಕೇಸ್ ಈ ತುಂಬಿರ್ತಕ್ಕಂಥ ಡೀಟೇಲ್ಸ್ ಎಲ್ಲಾನು ಕರೆಕ್ಟ್ ಇತ್ತು ಅಂತಂದ್ರೆ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿರಿ. ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ಮೊಬೈಲ್ ನಂಬರ್ಗೆ ಒಂದು SMS ಮೂಲಕ OTP ಬಂದಿರ್ತದೆ. ಅದೇ ರೀತಿ ನಿಮ್ಮದು ಇಮೇಲ್ ID-ಗೂ ಕೂಡ ಒಂದು OTP ಬಂದಿರ್ತದೆ. ಮೊಬೈಲ್ಗೆ ಏನು SMS ಮೂಲಕ OTP ಬಂದಿರ್ತದಲ್ರಿ ಅದನ್ನು ಈ ಬಾಕ್ಸ್ನಾಗ ತುಂಬ್ರಿ. ಇಮೇಲ್ ID-ಗೆ OTP ಬಂದಿರತಕ್ಕಂಥದ್ದನ್ನು ಈ ಬಾಕ್ಸ್ನಾಗ ತುಂಬಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿರಿ. ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ OTR ರಿಜಿಸ್ಟ್ರೇಷನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಈ ರೀತಿ ಮೆಸೇಜ್ ಡಿಸ್ಪ್ಲೇ ಆಗ್ತದೆ. ಅದೇ ರೀತಿ ಮತ್ತೊಮ್ಮೆ ತುಂಬಿರ್ತಕ್ಕಂಥ ಎಲ್ಲ ಇನ್ಫಾರ್ಮೇಷನ್ ಇಲ್ಲಿ ಫೆಚ್ ಆಗ್ತದೆ. ಆಮೇಲೆ OTR ID ಕೂಡ ಜನರೇಟ್ ಆಗ್ತದೆ ಸ್ನೇಹಿತರೆ. ಈ OTR ID ಇದ್ರ ಜೊತೆಗೆ ಒಂದು ಪಾಸ್ವರ್ಡ್ ನಿಮ್ದು ಇಮೇಲ್ ID-ಗೆ ಬಂದಿರ್ತದೆ. ನೆಕ್ಸ್ಟ್ ಈ OTR ID-ಯನ್ನು ನೀವು ಸ್ಕ್ರೀನ್ಶಾಟ್ ತಕ್ಕೊಳ್ರಿ ಸ್ನೇಹಿತರೆ, ಅಥವಾ ಇಲ್ಲಿ ಪ್ರಿಂಟ್ರದ ಆಪ್ಷನ್ ಕಾಣಕತ್ತದಲ್ರಿ ಇದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ದು ಮೊಬೈಲ್ದೊಳಗೆ ಇದ್ರದ್ದು PDF ಅನ್ನು ಸೇವ್ ಮಾಡ್ಕೊಳ್ರಿ. ನೆಕ್ಸ್ಟ್ ಸ್ಟೆಪ್ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ, ಅಂದ್ರೆ ಹೋಮ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಲಾಗಿನ್ ನೋಡಿ ಸ್ನೇಹಿತರೆ 3 ಆಪ್ಷನ್ಸ್ಗಳದಾವೆ. ಒಂದು ಇಮೇಲ್ ID, ಮೊಬೈಲ್ ನಂಬರ್ ಇಲ್ಲ OTR ID. ಈ 3ದೊಳಗೆ ಯಾವುದಾದ್ರೂ ಒಂದು ಇನ್ಫಾರ್ಮೇಷನ್ ಈ ಬಾಕ್ಸ್ನಾಗ ತುಂಬುದ್ರ ಮೂಲಕ ನೀವು ಲಾಗಿನ್ ಆಗ್ಬೋದು ಸ್ನೇಹಿತರೆ. ಉದಾಹರಣೆಗಾಗಿ ಮೊಬೈಲ್ ನಂಬರ್ ಮೂಲಕ ನೀವು ಲಾಗಿನ್ ಆಗ್ಬೇಕಂತ ಅನ್ಕೊಂಡಿದ್ರಿ ಅಂತ ತಿಳ್ಕೊಡ್ರಿ. ಇಲ್ಲಿ ಇದ್ರ ಮೇಲೆ ಟಿಕ್ ಮಾಡ್ರಿ, ಈ ರೀತಿ ಟಿಕ್ ಮಾಡ್ರಿ. ನೆಕ್ಸ್ಟ್ ಇಲ್ಲಿ ಮೊಬೈಲ್ ನಂಬರ್ ತುಂಬ್ರಿ. ನೆಕ್ಸ್ಟ್ ಇಲ್ಲಿ ಗೆಟ್ OTP ಮೇಲೆ ಕ್ಲಿಕ್ ಮಾಡ್ರಿ. ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಮೊಬೈಲಿಗೆ SMS ಮೂಲಕ ಒಂದು OTP ಬರ್ತದೆ. ಆ OTP ಈ ಬಾಕ್ಸ್ನಾಗ ತುಂಬಿ, ಈ ಕ್ಯಾಪ್ಚಾ ಕೋಡ ಈ ಬಾಕ್ಸ್ನಾಗ ತುಂಬಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಇನ್ ಕೇಸ್ ನೀವು OTR ID ಮೂಲಕ ಅಂದ್ರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ID ಮೂಲಕ ಲಾಗಿನ್ ಆಗಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಕ್ಲಿಕ್ ಮಾಡಿ ಸ್ನೇಹಿತರೆ. ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ OTR ID ಆಮೇಲೆ ಪಾಸ್ವರ್ಡ್ ಎರಡು ತುಂಬ್ರಿ. OTR ID ಆಮೇಲೆ ನಿಮ್ದು ಪಾಸ್ವರ್ಡ್ ಏನದಲ್ರಿ ರಿಜಿಸ್ಟರ್ಡ್ ಮೇಲ್ ID ಬಂದಿರ್ತದೆ. ಆ OTR ID ಆಮೇಲೆ ಪಾಸ್ವರ್ಡ್ ಇಲ್ಲಿ ತುಂಬ್ರಿ. ಈ ಕ್ಯಾಪ್ಚಾ ಕೋಡ ಈ ಬಾಕ್ಸ್ನಾಗ ತುಂಬಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ರಿ ಸ್ನೇಹಿತರೆ. ಯಾವುದಾದ್ರೂ 3ದೊಳಗೆ ಯಾವುದಾದ್ರೂ ಒಂದು ಇನ್ಫಾರ್ಮೇಷನ್ ಯೂಸ್ ಮಾಡಿ ಲಾಗಿನ್ ಮಾಡ್ಕೊಳ್ರಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ್ರಿ. ಒನ್ ಟೈಮ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಬೇಕಾಗಿತ್ತು ಅಥವಾ ನಿಮ್ದು ಪ್ರೊಫೈಲ್ ಕಂಪ್ಲೀಟ್ ಆಗಿ ಕ್ರಿಯೇಟ್ ಆಗಬೇಕಾಗಿತ್ತು ಅಂತಂದ್ರೆ ಇವಿಷ್ಟು ಇನ್ಫಾರ್ಮೇಷನ್ ತುಂಬಬೇಕು ಸ್ನೇಹಿತರೆ. ಫಸ್ಟ್ ಪರ್ಸನಲ್ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪೇಜ್ ಓಪನ್ ಆಗ್ತದ. ಫಸ್ಟಿಗೆ ರಿಜಿಸ್ಟ್ರೇಷನ್ ಮಾಡುವಾಗ ಏನು ತುಂಬಿವಲ್ರಿ ಅದೆಲ್ಲ ಡೀಟೇಲ್ಸ್ ಇಲ್ಲಿ ಕಾಣ್ತಿರ್ತದೆ. ಓಕೆ ರೀ. ನೆಕ್ಸ್ಟ್ ಇಲ್ಲಿ ನ್ಯಾಷನಾಲಿಟಿ ಸಿಟಿಜನ್ ಆಫ್ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಮದರ್ ಟಂಗ್ ನಿಮ್ದು ಯಾವುದು ಮಾತೃಭಾಷೆ ಯಾವುದು ನಿಮ್ಗೆ ಅಪ್ಲಿಕೇಬಲ್ ಆಗಿರುವಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಮಾರಿಟಿಯಲ್ ಸ್ಟೇಟಸ್ ಅಂದ್ರೆ ವೈವಾಹಿಕ ಸ್ಥಿತಿ, ನಿಮಗೆ ಮದುವೆ ಆಗ್ಯಾದೋ ಏನಿಲ್ಲೋ ಅಂತ ಅನ್ನೋದು ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಇನ್ ಕೇಸ್ ನಿಮಗೆ ಮದುವೆ ಆಗಿತ್ತು ಅಂತ ತಿಳ್ಕೊಡ್ರಿ, ಇಲ್ಲಿ ಮ್ಯಾರಿಡ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಇಲ್ಲಿ ಮಾರಿಟಿಯಲ್ ಸ್ಟೇಟಸ್ ಕೇಳ್ತಾನ, ಇಲ್ಲಿ ಇಂಡಿಯನ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ನೇಮ್ ಆಫ್ ಸ್ಪೌಸ್ ಅಂತ ಕೇಳ್ತಾನ. ಹೆಣ್ಮಕ್ಳಿದ್ರಿ ಅಂತಂದ್ರೆ ಗಂಡನ ಹೆಸರು ತುಂಬ್ರಿ, ಪುರುಷರಿದ್ರಿ ಅಂತಂದ್ರೆ ಹೆಂಡತಿ ಹೆಸರು ತುಂಬ್ರಿ. ನೆಕ್ಸ್ಟ್ ಅಕ್ಯುಪೇಷನ್ ಆಫ್ ಸ್ಪೌಸ್ ಅಂದ್ರೆ ಮಹಿಳಾ ಅಭ್ಯರ್ಥಿಗಳಿದ್ರಿ ಅಂತಂದ್ರೆ ನಿಮ್ಮ ಗಂಡ ಯಾವ ಉದ್ಯೋಗದಲ್ಲಿ ಅದಾನ ಅಂತ ಕೇಳ್ದಂಗ. ಇನ್ ಕೇಸ್ ಪುರುಷ ಅಭ್ಯರ್ಥಿಗಳಿದ್ರಿ ಅಂದ್ರೆ ನಿಮ್ಮ ಹೆಂಡತಿ ಯಾವ ಉದ್ಯೋಗದಲ್ಲಿ ಅದಾಳ ಅಥವಾ ಏನು ಕೆಲಸ ಮಾಡ್ತಾಳ ಅಂತ ಅದನ್ನು ತುಂಬಬೇಕು ಸ್ನೇಹಿತರೆ. ಇನ್ ಕೇಸ್ ನೀವು ಮ್ಯಾರಿಡ್ ಆಗಿರ್ಲಿಲ್ಲ ಅಂತಂದ್ರೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಅನ್ಮ್ಯಾರಿಡ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಯಾವುದೇ ಇನ್ಫಾರ್ಮೇಶನ್ ಕೇಳಂಗಿಲ್ಲ. ನೆಕ್ಸ್ಟ್ ಪ್ಲೇಸ್ ಆಫ್ ಬರ್ತ್ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಪೋಸ್ಟ್ ಆಫೀಸ್ ಹೆಸರನ್ನು ತುಂಬ್ರಿ, ಅಂದ್ರೆ ನಿಮ್ಮೂರಿನ ಪೋಸ್ಟ್ ಆಫೀಸ್ ಯಾವುದು ಅದನ್ನು ಪೋಸ್ಟ್ ಆಫೀಸ್ ಹೆಸರು ತುಂಬ್ರಿ. ಆಮೇಲೆ ನಿಮ್ಮೂರು ಹೆಸರು ತುಂಬ್ರಿ. ನೆಕ್ಸ್ಟ್ ಇಲ್ಲಿ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಿ ಡಿಸ್ಟಿಕ್ ತುಂಬ್ರಿ, ನಿಮ್ದು ಪಿನ್ ಕೋಡ್ ತುಂಬ್ರಿ. ನೆಕ್ಸ್ಟ್ ಇದಾದ್ಮೇಲೆ ಸೆಲೆಕ್ಟ್ ಕಮ್ಯುನಿಟಿ, ಯಾವ ಕ್ಯಾಟಗರಿ ಅವರು ನೀವು, SC-ನೋ ST-ನೋ OBC-ನೋ ಜನರಲ್ಲೋ EWS ಯಾವ್ದು ಕ್ಯಾಟಗರಿ ಅವರು ನೀವು, ನಿಮಗೆ ಅಪ್ಲಿಕೇಬಲ್ ಆಗಿರುವಂಥ ಕ್ಯಾಟಗರಿಯನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಡ್ರಿ. ಉದಾಹರಣೆಗೆ ನೀವು OBC ಕ್ಯಾಟಗರಿ ಅವ್ರು ಇದ್ರಿ ಅಂತ ತಿಳ್ಕೊಡ್ರಿ, OBC ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. OBC ಅಂತ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇನ್ನೂ ಒಂದು ಆಪ್ಷನ್ ಬಂತಿಲ್ಲಿ, ನೀವೇನು ಕ್ರಿಮಿ ಲೇಯರು ಅಥವಾ ಇಲ್ಲೋ ಅಂತ ಕೇಳ್ತದೆ. ನಿಮ್ಮ ಕ್ರಿಮಿ ಲೇಯರ್ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನಿಮ್ದು OBC ಸರ್ಟಿಫಿಕೇಟ್ ಒಳಗಡೆ ಮೆನ್ಷನ್ ಇರ್ತದೆ ಸ್ನೇಹಿತರೆ, ಕ್ರಿಮಿ ಲೇಯರ್ ನಾನ್ ಕ್ರಿಮಿ ಲೇಯರ್ ಅಂತ ಮೆನ್ಷನ್ ಇರ್ತದ. ಒಮ್ಮೆ ನಿಮ್ದು ಸರ್ಟಿಫಿಕೇಟ್ ಓದ್ಕೊಂಡಿರಿ ಅಂತಂದ್ರೆ ಇದು ನಿಮ್ಗೆ ಗೊತ್ತಾಗ್ತದೆ ನಿಮ್ಮಲ್ಲಿ ಇರ್ತಕ್ಕಂಥ ಸರ್ಟಿಫಿಕೇಟ್ ಕ್ರಿಮಿ ಲೇಯರು ಅಥವಾ ನಾನ್ ಕ್ರಿಮಿ ಲೇಯರು ಅಂತ. ಇಲ್ಲಿ ನಿಮ್ಗೆ ಅಪ್ಲಿಕೇಬಲ್ ಆಗಿರುವಂಥ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ನಾನಿಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ ಸ್ನೇಹಿತರೆ.
ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸರ್ಟಿಫಿಕೇಟ್ ನಂಬರ್ ಕೇಳ್ತದ್ರಿ. ನಿಮ್ದು OBC ಸರ್ಟಿಫಿಕೇಟ್ ನಂಬರ್ ತುಂಬ್ರಿ ಸ್ನೇಹಿತರೆ. RD ಇಂದ ಸ್ಟಾರ್ಟ್ ಆಗ್ತದ. ಆ OBC ಸರ್ಟಿಫಿಕೇಟ್ ನಂಬರ್ ತುಂಬ್ರಿ. ನೆಕ್ಸ್ಟ್ ಇಲ್ಲಿ ಆ OBC ಸರ್ಟಿಫಿಕೇಟ್ ಇಶ್ಯೂ ಮಾಡಿದಂಥವ್ರು ಯಾರು, ಅವ್ರದ್ದು ಡೆಸಿಗ್ನೇಷನ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ ಸ್ನೇಹಿತರೆ. ನಾರ್ಮಲ್ಲಿ ತಹಸೀಲ್ದಾರ್ ಅವ್ರು ಇರ್ತಾರ ಸ್ನೇಹಿತರೆ, ತಹಸೀಲ್ದಾರ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಅಥವಾ ನಿಮ್ದು OBC ಸರ್ಟಿಫಿಕೇಟ್ ಮೇಲೆ ಯಾರು ಇಶ್ಯೂ ಮಾಡ್ಯಾರ ಅವ್ರದ್ದು ಹೆಸರು ಆಮೇಲೆ ಅವ್ರದ್ದು ಡೆಸಿಗ್ನೇಷನ್ ಕೂಡ ಇರ್ತದ. ಅದನ್ನು ಒಮ್ಮೆ ಚೆಕ್ ಮಾಡ್ಕೊಡ್ರಿ. ಚೆಕ್ ಮಾಡ್ಕೊಂಡು ಯಾರು ನಿಮ್ದು OBC ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ದಾರೋ ಇಲ್ಲಿ ಡೆಸಿಗ್ನೇಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಸ್ಟೇಟ್ ಸ್ನೇಹಿತರೆ, ಅಂದರೆ ಯಾವ ರಾಜ್ಯದಿಂದ ನೀವು OBC ಸರ್ಟಿಫಿಕೇಟ್ ಪಡ್ಕೊಂಡಿರಿ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಡೇಟ್ ಆಫ್ ಇಶ್ಯೂ, ಅಂದ್ರೆ ಯಾವಾಗ OBC ಸರ್ಟಿಫಿಕೇಟ್ ಪಡ್ಕೊಂಡಿರಿ ಆ ಡೇಟನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಫುಲ್ ಅಡ್ರೆಸ್ ಆಫ್ ಇಶ್ಯೂವಿಂಗ್ ಆರ್ ಕೌಂಟರ್ ಸೈನಿಂಗ್ ಅಥಾರಿಟಿ, ಯಾರು ಇಶ್ಯೂ ಮಾಡ್ಯಾರ ಅವ್ರದ್ದು ಫುಲ್ ಅಡ್ರೆಸ್ ಅನ್ನ ತುಂಬಬೇಕು ಸ್ನೇಹಿತರೆ. ನೆಕ್ಸ್ಟ್ ನೇಮ್ ಆಫ್ ದ ಕಾಸ್ಟ್, OBC ಸರ್ಟಿಫಿಕೇಟ್ ಒಳಗೆ ನಿಮ್ದು ಕಾಸ್ಟ್ ಏನು ಮೆನ್ಷನ್ ಮಾಡ್ಯಾರ ಆ ಕಾಸ್ಟ್ ಅನ್ನ ಇಲ್ಲಿ ತುಂಬಬೇಕು. ನೆಕ್ಸ್ಟ್ ಸೆಂಟ್ರಲ್ ಲಿಸ್ಟ್ ವಿತ್ ಸೀರಿಯಲ್ ನಂಬರ್ ಆಫ್ ಕಾಸ್ಟ್, ಅಂದ್ರೆ ನಮ್ದು ಕಾಸ್ಟ್ ಸೆಂಟ್ರಲ್ ಲಿಸ್ಟ್ ಒಳಗೆ ಯಾವ್ದು ಸೀರಿಯಲ್ ನಂಬರ್ ಬರ್ತದ ಆ ಸೀರಿಯಲ್ ನಂಬರ್ ಅನ್ನ ತುಂಬಬೇಕು ಸ್ನೇಹಿತರೆ. ಇದನ್ನ ಹೆಂಗ್ ಕಂಡುಹಿಡಿಯೋದು ಅಂತ ಅನ್ನೋದ್ರ ಬಗ್ಗೆ ನಾನು ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ ಸ್ನೇಹಿತರೆ, ಆದರೂ ಇಲ್ಲೊಮ್ಮೆ ತೋರಿಸ್ತೀನಿ ನೋಡ್ರಿ. ಈ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ. ಇಲ್ಲಿ ಕರ್ನಾಟಕ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಕರ್ನಾಟಕ ಸ್ಟೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ. ಇಲ್ಲಿದೆ ನೋಡಿ ಸ್ನೇಹಿತರೆ, ಇವು ಕಾಸ್ಟ್ ಅದಕ್ಕೆ ಸಂಬಂಧಿಸಿದಂಥ ಸೀರಿಯಲ್ ನಂಬರ್ ಸ್ನೇಹಿತರೆ. ಈ ಲಿಸ್ಟ್ ಒಳಗೆ ನಿಮ್ದು ಕಾಸ್ಟನ್ನು ಹುಡುಕ್ರಿ ಸ್ನೇಹಿತರೆ. ಉದಾಹರಣೆಗಾಗಿ ನಮ್ದು ಕುಂಬಾರ್ ಸ್ನೇಹಿತರೆ ಕಾಸ್ಟ್ ಇಲ್ಲಿದೆ ನೋಡಿ ಸ್ನೇಹಿತರೆ, ಕುಂಬಾರ್ ಅಂತಿದೆ. ನಮ್ದು ಕಾಸ್ಟಿಂದ ಸೆಂಟ್ರಲ್ ಲಿಸ್ಟ್ನಾಗ ಸೀರಿಯಲ್ ನಂಬರ್ ಏನೈತಿ 112 ಐತಿ ಸ್ನೇಹಿತರೆ. ಉದಾಹರಣೆಗಾಗಿ ನೀವು ಕುರುಬರು ಇದ್ದೀರಿ ಅಂತ ತಿಳ್ಕೊಡ್ರಿ, ಇಲ್ಲಿ ಕುರುಬ ಅಂತ ಐತಿ, ಸೀರಿಯಲ್ ನಂಬರ್ 13 ಐತಿ. ಆಮೇಲೆ ಲಡಾರ್, ಆಮೇಲೆ ಲೋನಾರ್, ಮನ್ನಾನ್, ಬಹಳಷ್ಟು ಕಾಸ್ಟ್ಗಳದಾವ್ರಿ. ಅದಕ್ಕೆ ಸಂಬಂಧಿಸಿದಂಥದ್ದು ಸೀರಿಯಲ್ ನಂಬರ್ ಇಲ್ಲಿದೆ ನೋಡಿ ಸ್ನೇಹಿತರೆ. ನಿಮ್ದು ಕಾಸ್ಟಿನ ಮುಂದೆ ಇರ್ತಕ್ಕಂಥ ಇದೇ ಸೀರಿಯಲ್ ನಂಬರ್ ಅಲ್ಲಿ ಫಾರ್ಮ್ನಾಗ ತುಂಬಕ್ಕೆ ಸ್ನೇಹಿತರೆ. ಇಲ್ಲಿ ನಾನೇನು ಮಾಡ್ತೀನಿ, ಇಲ್ಲಿ 112 ಅಂತ ತುಂಬ್ತೀನಿ ಸ್ನೇಹಿತರೆ. ನಿಮ್ದು ಕಾಸ್ಟಿಂದ ಸೀರಿಯಲ್ ನಂಬರ್ ಬೇರೆ ಆಗಿರಬಹುದು ಸ್ನೇಹಿತರೆ. ಹಾಗಾಗಿ ಯಾವ ರೀತಿ ಸೀರಿಯಲ್ ನಂಬರ್ ಕಂಡುಹಿಡಿಬೇಕಂತ ನಿಮಗೆ ತೋರಿಸಿದ್ನಿ, ಇದೇ ರೀತಿ ಪ್ರೊಸೀಜರ್ ಫಾಲೋ ಮಾಡಿ ಅಲ್ಲಿ ಸೀರಿಯಲ್ ನಂಬರ್ ತುಂಬ್ರಿ ಸ್ನೇಹಿತರೆ. ಇನ್ ಕೇಸ್ ನೀವು ಇಲ್ಲಿ OBC ಇರೋ ಬದಲಿ ಅನ್ರಿಸರ್ವ್ಡ್ ಇದ್ರಿ ಅಂತ ತಿಳ್ಕೊಳ್ರಿ, ಜನರಲ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ ಸ್ನೇಹಿತರೆ. ಯಾವುದೇ ರೀತಿಯ ನೆಕ್ಸ್ಟ್ ಇನ್ಫಾರ್ಮೇಶನ್ ಕೇಳಂಗಿಲ್ಲ. ಇನ್ ಕೇಸ್ ನೀವು SC ಕ್ಯಾಟಗರಿ ಅವರು ಇದ್ರಿ ಅಂತಂದ್ರೆ ಸೇಮ್ ಪ್ರೊಸೀಜರ್ ಫಾಲೋ ಮಾಡ್ಬೇಕ್ರಿ. ಮತ್ತೆ ಸೇಮ್ ಪ್ರೊಸೀಜರ್ OBC ಕ್ಯಾಟಗರಿಗೆ ಯಾವ ರೀತಿ ಪ್ರೊಸೀಜರ್ ಫಾಲೋ ಮಾಡ್ರಿ ಅದೇ ರೀತಿ ಇಲ್ಲಿ ಪ್ರೊಸೀಜರ್ ಫಾಲೋ ಮಾಡ್ಬೇಕು ಸ್ನೇಹಿತರೆ. ಓಕೆ ರೀ, ನಾನೇನು ಮಾಡ್ತೀನಿ ಇಲ್ಲಿ OBC ಅಂತ ಸೆಲೆಕ್ಟ್ ಮಾಡಿಕೊಂಡು ಅದೆಲ್ಲ ಇನ್ಫಾರ್ಮೇಶನ್ ಆಮೇಲೆ ತುಂಬ್ಕೊಳ್ತೀನಿ ಸ್ನೇಹಿತರೆ. ಓಕೆ ರೀ, ನೆಕ್ಸ್ಟ್ ವೆದರ್ ಯು ಆರ್ ಎ PWD ಕ್ಯಾಂಡಿಡೇಟ್, ಅಂದ್ರೆ ನೀವು ಅಂಗವಿಕಲ ಅಭ್ಯರ್ಥಿಗಳೇನು ಅಂತ ಕೇಳಿರುವಂಥದ್ದು. ಇಲ್ಲಿ ನಿಮ್ಗೆ ಅಪ್ಲಿಕೇಬಲ್ ಆಗಿರುವಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಇನ್ ಕೇಸ್ ನೀವು ಅಂಗವಿಕಲ ಅಭ್ಯರ್ಥಿಗಳಿದ್ದೀರಿ ಅಂತಂದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ 40%ಗಿಂತ ಹೆಚ್ಚಿನ ಅಂಗವೈಕಲ್ಯತೆ ನೀವು ಹೊಂದಿರಿ ಏನಂತ ಕೇಳಿರುವಂಥದ್ದು ಸ್ನೇಹಿತರೆ. 40%ಗಿಂತ ಹೆಚ್ಚಿನ ಅಂಗವೈಕಲ್ಯತೆ ನೀವು ಹೊಂದಿದ್ರಿ ಅಂತಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿರಿ ಅಂತ ತಿಳ್ಕೊಡ್ರಿ ಸ್ನೇಹಿತರೆ. ನೆಕ್ಸ್ಟ್ ಪರ್ಸೆಂಟೇಜ್ ಕೇಳ್ತದೆ, ಅಂದ್ರೆ ನೀವು ಎಷ್ಟು ಪರ್ಸೆಂಟೇಜ್ ಅಂಗವೈಕಲ್ಯತೆ ಹೊಂದಿರಿ ಅಂತ ಇಲ್ಲಿ ಪರ್ಸೆಂಟೇಜ್ ತುಂಬಕ್ಕೆ ಸ್ನೇಹಿತರೆ. ನೆಕ್ಸ್ಟ್ ಸರ್ಟಿಫಿಕೇಟ್ ನಂಬರ್ ತುಂಬಬೇಕು. ಅಂಗವಿಕಲತೆಗೆ ಸಂಬಂಧಿಸಿದಂಗೆ ಒಂದು ಅಂಗವಿಕಲತೆ ಸರ್ಟಿಫಿಕೇಟ್ ಇರ್ತದೆ, ಅಂದ್ರೆ ಹ್ಯಾಂಡಿಕ್ಯಾಪ್ಟ್ ಸರ್ಟಿಫಿಕೇಟ್ ಇರ್ತದೆ. ಆ ಸರ್ಟಿಫಿಕೇಟ್ ನಂಬರ್ ಇಲ್ಲಿ ತುಂಬಬೇಕು. ಆಮೇಲೆ ಆ ಸರ್ಟಿಫಿಕೇಟ್ ಯಾರು ಇಶ್ಯೂ ಮಾಡಿದ್ರೆ ಅವ್ರದ್ದು ಡೆಸಿಗ್ನೇಷನ್ ತುಂಬಬೇಕು. ನೆಕ್ಸ್ಟ್ ಸ್ಟೇಟ್ ತುಂಬಬೇಕು, ಯಾವ ರಾಜ್ಯದಿಂದ ನೀವು ಆ ಹ್ಯಾಂಡಿಕ್ಯಾಪ್ಟ್ ಸರ್ಟಿಫಿಕೇಟ್ ಪಡ್ಕೊಂಡ್ರಿ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಡ್ರಿ. ಡೇಟ್ ಆಫ್ ಇಶ್ಯೂ ತುಂಬ್ರಿ, ಅಂದ್ರೆ ಸರ್ಟಿಫಿಕೇಟ್ ಯಾವಾಗ ಪಡ್ಕೊಂಡಿರಿ ಅದನ್ನು ತುಂಬ್ರಿ. ನೆಕ್ಸ್ಟ್ ಫುಲ್ ಅಡ್ರೆಸ್ ಆಫ್ ಇಶ್ಯೂವಿಂಗ್ ಅಥಾರಿಟಿ, ಯಾರು ನಿಮಗೆ ಆ ಹ್ಯಾಂಡಿಕ್ಯಾಪ್ಟ್ ಸರ್ಟಿಫಿಕೇಟ್ ಇಶ್ಯೂ ಮಾಡ್ಯಾರಲ್ರಿ ಅವ್ರದ್ದು ಅಡ್ರೆಸ್ ಇಲ್ಲಿ ತುಂಬ್ರಿ. ಈ ಪ್ರತಿಯೊಂದು ಹ್ಯಾಂಡಿಕ್ಯಾಪ್ಟ್ ಸರ್ಟಿಫಿಕೇಟ್ ಒಳಗೆ ಇರ್ತದೆ ಸ್ನೇಹಿತರೆ, ಇವ್ರದ್ದು ಅಡ್ರೆಸ್ ಕೂಡ ಇರ್ತದ, ಅದನ್ನು ಇಲ್ಲಿ ತುಂಬ್ರಿ ಸ್ನೇಹಿತರೆ. ನೆಕ್ಸ್ಟ್ ಇಫ್ ಎಸ್ ಇಂಡಿಕೇಟಿವ್ ಕ್ಯಾಟಗರಿ, ನೀವು ಅಂಗವಿಕಲರು ಇದ್ದೀರಿ, ಯಾವ ವಿಧದ ಅಂಗವಿಕಲರು, ಲೋಕೋಮೆಟ್ರಿ ಡಿಸೆಬಿಲಿಟಿಯೋ ಅಥವಾ ಬ್ಲೈಂಡ್ಲೆಸ್ಸೋ ಅಥವಾ ಡೀಪೋ, ಯಾವ ವಿಧದ ಅಂಗವಿಕಲರು ನೀವು ಇದ್ದೀರಿ ನಿಮಗೆ ಅಪ್ಲಿಕೇಬಲ್ ಆಗಿರುವಂಥ ಅಂಗವೈಕಲ್ಯತೆಯನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಉದಾಹರಣೆಗೆ ನೀವು ಲೋಕೋಮೆಟ್ರಿ ಡಿಸೆಬಿಲಿಟಿ ಇದ್ದೀರಿ ಅಂತ ತಿಳ್ಕೊಡ್ರಿ, ಇದನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಓಕೆ ರೀ, ನಿಮಗೆ ಅಪ್ಲಿಕೇಬಲ್ ಆಗಿರುವಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಆರ್ ಯು ಎ PWD ಕ್ಯಾಂಡಿಡೇಟ್ ಹ್ಯಾವಿಂಗ್ ಫಿಸಿಕಲ್ ಲಿಮಿಟೇಷನ್ ಟು ರೈಟ್, ಅಂದ್ರೆ ನಿಮ್ಗೆ ಎಕ್ಸಾಮು ಬರೆಯೋಕ್ಕಾಗೋದಿಲ್ಲ, ಅಷ್ಟೊಂದು ನೀವು ಅಂಗವೈಕಲ್ಯತೆ ನಿಮ್ಗೆ ಅದ ಏನಂತ ಕೇಳಿರುವಂಥದ್ದು. ಅಷ್ಟೊಂದು ಅಂಗವೈಕಲ್ಯತೆ ನೀವು ಇದ್ರಿ ಅಂತಂದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಫ್ ಎಸ್
ಸೆಲೆಕ್ಟ್ ದ ರೈಟಿಂಗ್ ಎಕ್ಸ್ಟ್ರೀಮಿಟಿ ಸರ್ಟಿಫಿಕೇಟ್ ಆನ್ ಅಕೌಂಟ್ ಆಫ್ PWD. ಅದಕ್ಕೆ ಸಂಬಂಧಿಸಿದಂಥದ್ದೊಂದು ಸರ್ಟಿಫಿಕೇಟ್ ಸಿಗ್ತದೆ ಸ್ನೇಹಿತರೆ. ಆ ಸರ್ಟಿಫಿಕೇಟನ್ನು ಇಲ್ಲಿ ಲಗತ್ತಿಸ್ಬೇಕಾಗ್ತದೆ. ನೆಕ್ಸ್ಟ್ ಆ ಸರ್ಟಿಫಿಕೇಟ್ ನಂಬರು, ಆಮೇಲೆ ಅದು ಯಾರು ಇಶ್ಯೂ ಮಾಡಿದ್ರು, ಅವ್ರದ್ದು ಡೆಸಿಗ್ನೇಷನ್, ಯಾವ ಸ್ಟೇಟಿನಿಂದ ಆ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ರು ಆ ಸ್ಟೇಟ್, ಆಮೇಲೆ ಯಾವಾಗ ಇಶ್ಯೂ ಮಾಡಿದ್ರು ಅವರು ಇಶ್ಯೂ ಮಾಡಿದಂಥವ್ರದ್ದು ಫುಲ್ ಅಡ್ರೆಸ್ ಸ್ನೇಹಿತರೆ. ಅಂದ್ರೆ ನಿಮಗೆ ಎಕ್ಸಾಮ್ ಬರೆಯಲಾರ್ದಷ್ಟು ನಾವು ಅಂಗವೈಕಲ್ಯ ಅದೀವಿ ಅಂತಲೇ ಒಂದು ಸರ್ಟಿಫಿಕೇಟ್ ಇಶ್ಯೂ ಮಾಡಿರ್ತಾರೆ. ಅದ್ರದ್ದು ಡೀಟೇಲ್ಸ್ ಇಲ್ಲಿ ತುಂಬಕ್ಕೆ ಸ್ನೇಹಿತರೆ. ಆ ಸರ್ಟಿಫಿಕೇಟ್ ಡೀಟೇಲ್ಸ್ ಇಲ್ಲಿ ತುಂಬಕ್ಕೆ. ಇನ್ ಕೇಸ್ ನೀವು ಅಂಗವಿಕಲರು ಇರಲಿಲ್ಲ ಅಂತ ತಿಳ್ಕೊಡ್ರಿ ಸ್ನೇಹಿತರೆ. ಜಸ್ಟ್ ಇಲ್ಲಿ ಫಸ್ಟಿಗೆ ವೆದರ್ ಯು ಆರ್ ಎ PWD ಕ್ಯಾಂಡಿಡೇಟ್ ಅಂತ ಕಾಣ್ತದಲ್ರಿ, ಅಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಯಾವುದೇ ರೀತಿಯ ಇನ್ಫಾರ್ಮೇಷನ್ ಕೇಳಂಗಿಲ್ಲ. ನೆಕ್ಸ್ಟ್ ಇದಾದಮೇಲೆ ಫೋಟೋ ಐಡೆಂಟಿಟಿ ಕಾರ್ಡ್, ನಿಮ್ದು ID ಪ್ರೂಫ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಡ್ರಿ. ಯಾವುದಾದ್ರೂ ಒಂದು ID ಪ್ರೂಫ್ ಸೆಲೆಕ್ಟ್ ಮಾಡ್ಕೊಡ್ರಿ ಸ್ನೇಹಿತರೆ. ನೆಕ್ಸ್ಟ್ ಪ್ರೊವೈಡ್ ಕನ್ಸೆಂಟ್ ಫಾರ್ ಆಧಾರ್ ನಂಬರ್, ಆಧಾರ್ ನಂಬರ್ ಕನ್ಸೆಂಟ್ ಕೊಡ್ಬೇಕು ಸ್ನೇಹಿತರೆ. ಜಸ್ಟ್ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಆ ID ಕಾರ್ಡ್ ನಂಬರ್ ತುಂಬ್ರಿ ಸ್ನೇಹಿತರೆ. ನೆಕ್ಸ್ಟ್ UPSC, ಈ ಹಿಂದೆ UPSC ಏನು ಎಕ್ಸಾಮ್ ನಡೆಸಿರ್ತದಲ್ರಿ, ಆ ಎಕ್ಸಾಮ್ದೊಳಗೆ ಎಂದಾದ್ರೂ ನೀವು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಂತ ಅರ್ಜಿ ಸಲ್ಲಿಸಿರಿ ಏನಂತ ಕೇಳಿರುವಂಥದ್ದು. ಇಲ್ಲಿ ಅರ್ಜಿ ಸಲ್ಲಿಸಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದಕ್ಕೆ ಸಂಬಂಧಿಸಿದಂಥ ಇನ್ಫಾರ್ಮೇಷನನ್ನು ತುಂಬಕ್ಕೆ ಸ್ನೇಹಿತರೆ. ಯಾವುದು ಎಕ್ಸಾಮು, ಯಾವ ವರ್ಷ ಬರೆದಿರುವಂಥ ಎಕ್ಸಾಮ್, ಆಮೇಲೆ ರೋಲ್ ನಂಬರ್, ಆ ಎಕ್ಸಾಮ್ದು ರೋಲ್ ನಂಬರ್ ಪ್ರತಿಯೊಂದನ್ನು ಇಲ್ಲಿ ನೀವು ತುಂಬಬೇಕಾಗ್ತದೆ ಸ್ನೇಹಿತರೆ. ಜಸ್ಟ್ ನಾನು ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಇಲ್ಲಿ ಜಸ್ಟ್ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿರಿ, ಈ ರೀತಿ ಪಾಸ್ ಮಾರ್ಕ್ ಬೀಳ್ತದೆ. ನೆಕ್ಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡಿರಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪರ್ಸ್ನಲ್ ಇನ್ಫಾರ್ಮೇಷನ್ ಸೇವ್ ಆಯ್ತು ಸ್ನೇಹಿತರೆ. ಪರ್ಸ್ನಲ್ ಇನ್ಫಾರ್ಮೇಷನ್ ಏನು ತುಂಬಿವಲ್ರಿ ಅದೆಲ್ಲ ಇಲ್ಲಿ ಕಾಣ್ತಿರ್ತದೆ. ಪ್ರತಿಯೊಂದನ್ನು ಚೆಕ್ ಮಾಡಿಕೊಡ್ರಿ. ತುಂಬಿರ್ತಕ್ಕಂಥ ಡೀಟೇಲ್ಸ್ ಒಳಗೆ ಏನಾದರೂ ಮಿಸ್ಟೇಕ್ ಇತ್ತು ಅಂತಂದ್ರೆ ಇಲ್ಲಿ ಎಡಿಟ್ ಅಂತ ಆಪ್ಷನ್ ಐತೆ ನೋಡಿ ಸ್ನೇಹಿತರೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಏನು ಮಿಸ್ಟೇಕ್ ಆಗಿರುತ್ತಲ್ರಿ ಅದನ್ನು ಸರಿಪಡಿಸ್ಕೊಂಡು ಮತ್ತೊಮ್ಮೆ ಸೇವ್ ಮಾಡಿಕೊಡ್ರಿ. ತುಂಬಿರ್ತಕ್ಕಂಥ ಇನ್ಫಾರ್ಮೇಷನ್ ಎಲ್ಲಾನು ಕರೆಕ್ಟ್ ಇತ್ತು ಅಂತಂದ್ರೆ ನೆಕ್ಸ್ಟ್ ಇಲ್ಲಿ ಅಡ್ರೆಸ್ ಇನ್ಫಾರ್ಮೇಷನ್ ಅಂತ ಕಾಣ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಅಡ್ರೆಸ್ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಮನೆ ಸಂಖ್ಯೆ ಆಗಿರ್ಬೋದು, ಅಥವಾ ಅಪಾರ್ಟ್ಮೆಂಟ್ ಒಳಗಿದ್ರೆ ಅಂತಂದ್ರೆ ಅಪಾರ್ಟ್ಮೆಂಟ್ ನಂಬರ್ ಆಗಿರ್ಬೋದು, ಅಥವಾ ಬಿಲ್ಡಿಂಗ್ ಹೆಸರಾಗಿರ್ಬೋದು, ಅಥವಾ ನಿಮ್ಮೂರಿನ ಯಾವುದಾದ್ರೂ ಬೀದಿ ಇತ್ತಂದ್ರೆ ಬೀದಿ ಹೆಸರು, ಆಮೇಲೆ ಊರ ಹೆಸರು ತುಂಬ್ರಿ ಸ್ನೇಹಿತರೆ. ನೆಕ್ಸ್ಟ್ ನಿಮ್ಮೂರಿನ ಪೋಸ್ಟ್ ಆಫೀಸ್ ಹೆಸರು ತುಂಬ್ರಿ. ಇಲ್ಲಿ ಸಿಟಿ ಹೆಸರು ತುಂಬ್ರಿ, ಅಂದ್ರೆ ತಾಲೂಕು ಹೆಸರು ತುಂಬ್ರಿ. ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಡ್ರಿ, ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಡ್ರಿ, ನಿಮ್ಮೂರಿಂದ ಪಿನ್ ಕೋಡ್ ತುಂಬ್ರಿ. ನೆಕ್ಸ್ಟ್ ಇಲ್ಲಿ ಏರಿಯಾ ಕೋಡ್, ಫೋನ್ ನಂಬರ್ ಇದು ಆಪ್ಷನಲ್ ಆದ ಸ್ನೇಹಿತರೆ, ಕಡ್ಡಾಯ ತುಂಬಲೇಬೇಕಂತೇನಿಲ್ಲ. ಫ್ಯಾಕ್ಸ್ ಕೂಡ ಆಪ್ಷನಲ್ ಆದ ಸ್ನೇಹಿತರೆ, ಇದು ತುಂಬುವಂಥ ಏನು ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಆಮೇಲೆ ಪರ್ಮನೆಂಟ್ ಅಡ್ರೆಸ್ ಸೇಮ್ ಇತ್ತು ಅಂತ ತಿಳ್ಕೊಡ್ರಿ. ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ, ಪಾಸ್ ಮಾರ್ಕ್ ಬೀಳ್ತದ. ಈ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಏನು ತುಂಬಿರಲ್ರಿ ಅದೇ ಸೇಮ್ ಪರ್ಮನೆಂಟ್ ಅಡ್ರೆಸ್ ಒಳಗೆ ಆಗ್ತದೆ ಸ್ನೇಹಿತರೆ. ಇನ್ ಕೇಸ್ ಕರೆಸ್ಪಾಂಡೆನ್ಸ್ ಅಡ್ರೆಸ್ಸೇ ಬೇರೆ ಆಮೇಲೆ ಪರ್ಮನೆಂಟ್ ಅಡ್ರೆಸ್ಸೇ ಬೇರೆ ಇತ್ತು ಅಂತಂದ್ರೆ ಇದು ಮೊದಲು ಕರೆಸ್ಪಾಂಡೆನ್ಸ್ ಅಡ್ರೆಸ್ ಏನು ತುಂಬಿರಲ್ರಿ ಅದನ್ನು ಸೇವ್ ಮಾಡಿಕೊಡ್ರಿ. ಇಲ್ಲಿ ಸೇವ್ ಮಾಡಿಕೊಡ್ರಿ. ನೆಕ್ಸ್ಟ್ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿರಿ. ಮತ್ತೊಮ್ಮೆ ನಿಮ್ಮದು ಪರ್ಮನೆಂಟ್ ಅಡ್ರೆಸ್ ಡೀಟೇಲ್ಸನ್ನು ತುಂಬ್ರಿ ಸ್ನೇಹಿತರೆ. ನೆಕ್ಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡಿರಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಡ್ರೆಸ್ ಇನ್ಫಾರ್ಮೇಷನ್ ಕೂಡ ಸೇವ್ ಆಯ್ತು ಸ್ನೇಹಿತರೆ. ಇಲ್ಲಿ ಏನು ಅಡ್ರೆಸ್ ತುಂಬಿರ್ತೀರಲ್ರಿ ಅದು ಕಾಣ್ತಿರ್ತದೆ ಸ್ನೇಹಿತರೆ. ಪ್ರತಿಯೊಂದನ್ನು ಮತ್ತೊಮ್ಮೆ ಚೆಕ್ ಮಾಡಿಕೊಡ್ರಿ ಸ್ನೇಹಿತರೆ. ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನಾದರೂ ಇತ್ತು ಅಂತಂದರೆ ಇಲ್ಲಿ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಮತ್ತೊಮ್ಮೆ ನಿಮ್ಮದು ಅಡ್ರೆಸ್ ಕರೆಕ್ಟಾಗಿ ತುಂಬಿ ಮತ್ತೊಮ್ಮೆ ಸೇವ್ ಮಾಡಿಕೊಡ್ರಿ ಸ್ನೇಹಿತರೆ. ನೆಕ್ಸ್ಟ್ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು. ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಅಂತ ಇದೆಯಲ್ಲ ಸ್ನೇಹಿತರೆ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಪೇಜ್ ಓಪನ್ ಆಗ್ತದೆ. ಇದು ಫೋಟೋದು ಆಮೇಲೆ ಇದು ಸಿಗ್ನೇಚರ್ ಸ್ನೇಹಿತರೆ. ಈ ಫೋಟೋಗ್ರಾಫ್ ಮೇಲೆ ಕ್ಲಿಕ್ ಮಾಡಿವಿ. ಇದು ಫೋಟೋದ ಡೀಟೇಲ್ಸ್ ಸ್ನೇಹಿತರೆ. ಇಲ್ಲಿ ಸ್ಪೆಸಿಫಿಕೇಶನ್ ಕೊಟ್ಟಾರೆ, ಫೋಟೋ ಯಾವ ರೀತಿ ಇರಬೇಕಂತ ಸ್ಪೆಸಿಫಿಕೇಶನ್ ಕೊಟ್ಟಾರ. ನೋಡಿ JPG ಫಾರ್ಮ್ಯಾಟ್ದೊಳಗೆ ಇರಬೇಕು. ಫೋಟೋದ ಡೈಮೆನ್ಷನ್ ನೋಡ್ರಿ ಸ್ನೇಹಿತರೆ, ಮಿನಿಮಮ್ 550 ಪಿಕ್ಸಲ್ ಇರಬೇಕು. ಮಿನಿಮಮ್ 550 ಪಿಕ್ಸಲ್ ವಿಡ್ತ್ ಮತ್ತು ಹೈಟ್. ಇನ್ನು ಮ್ಯಾಕ್ಸಿಮಮ್ 1000 ಪಿಕ್ಸಲ್ ಒಳಗಡೆ ಇರಬೇಕು. ವಿಡ್ತ್ ಆಗಿರ್ಬೋದು ಅಥವಾ ಹೈಟ್ ಆಗಿರ್ಬೋದು, ಮ್ಯಾಕ್ಸಿಮಮ್ 1000 ಪಿಕ್ಸಲ್ ಒಳಗಡೆ ಇರಬೇಕು. ಅಂದ್ರೆ 550 ಪಿಕ್ಸಲ್ ಇಂಟು 1000 ಪಿಕ್ಸಲ್. ಇದು ಮಿನಿಮಮ್ ವಿಡ್ತ್ ಆ್ಯಂಡ್ ಹೈಟ್, ಇದು ಮ್ಯಾಕ್ಸಿಮಮ್ ವಿಡ್ತ್ ಆ್ಯಂಡ್ ಹೈಟ್. ಆ ರೀತಿ ಫೋಟೋದ ಡೈಮೆನ್ಷನನ್ನು ಸೆಟ್ ಮಾಡ್ಕೊಳ್ಬೇಕು. ಇನ್ನು ಸೈಜ್ ನೋಡೋದಾದ್ರೆ 20 KB ಮೇಲೆ 300 KB ಒಳಗಡೆ, 20ರಿಂದ 300 KB ಒಳಗಡೆ ಫೋಟೋದ ಸೈಜ್ ಇರಬೇಕು. ಆಮೇಲೆ ಫೋಟೋ ನೋಡಿ ಸ್ನೇಹಿತರೆ, ಅಕ್ಸೆಪ್ಟೇಬಲ್ ಫೋಟೋ ಇಲ್ಲಿ ಕೊಟ್ಟಾರ ನೋಡಿ ಸ್ನೇಹಿತರೆ, ಒಂದು ಸ್ಯಾಂಪಲ್ ಫಾರ್ಮ್ಯಾಟ್ ಕೊಟ್ಟಾರ. ಈ ರೀತಿ ನಿಮ್ಮದು ಫೋಟೋ ಇರಬೇಕು. ನೆಕ್ಸ್ಟ್ ಈ ಫೋಟೋದ ಮೇಲೆ
ನಿಮ್ದು ಹೆಸರು ಇರಬೇಕು, ಆಮೇಲೆ ಫೋಟೋಗ್ರಾಫ್ ಡೇಟ್ ಇರಬೇಕು ಸ್ನೇಹಿತರೆ. ನೆಕ್ಸ್ಟ್ ಸಿಗ್ನೇಚರ್ಸ್ ಸ್ಪೆಸಿಫಿಕೇಶನ್ ನೋಡೋದಾದ್ರೆ ಇದು ಕೂಡ JPG ಫಾರ್ಮ್ಯಾಟ್ನಾಗ ಇರಬೇಕು. 350 × 500 ಡೈಮೆನ್ಷನ್ದೊಳಗೆ ಇರಬೇಕು. 350 ಇದು ಮಿನಿಮಮ್ ವಿಡ್ತ್ ಆ್ಯಂಡ್ ಹೈಟ್, 500 ಮ್ಯಾಕ್ಸಿಮಮ್ ವಿಡ್ತ್ ಆ್ಯಂಡ್ ಹೈಟ್. ನೆಕ್ಸ್ಟ್ ಈ ಸಿಗ್ನೇಚರ್ ಸೈಜ್ 20 KB ಹೆಚ್ಚಿಗೆ ಇರಬೇಕು, 300 KB ಕಡಿಮೆ ಇರಬೇಕು ಸ್ನೇಹಿತರೆ. 20 ರಿಂದ 300 KB ಒಳಗಡೆ ಇದ್ರದ್ದು ಸೈಜ್ ಇರಬೇಕು ಸ್ನೇಹಿತರೆ. ಸೈಜ್ ಅಕ್ಸೆಪ್ಟೇಬಲ್ ಸಿಗ್ನೇಚರ್ ನೋಡಿ ಸ್ನೇಹಿತರೆ ಇಲ್ಲಿ ಕೊಟ್ಟಿದ್ದಾರೆ. ಈ ರೀತಿ ಸಿಗ್ನೇಚರ್ ಇರಬೇಕು ಸ್ನೇಹಿತರೆ. ಈ ಫೋಟೋ ಮತ್ತು ಸಿಗ್ನೇಚರ್ ಯಾವ ರೀತಿ ಡೈಮೆನ್ಷನ್ ಪ್ರಕಾರ ಸೆಟ್ ಮಾಡೋದು, ಅದೇ ರೀತಿ ಫೋಟೋದ ಮೇಲೆ ಹೆಸರಾಗಲಿ, ಆಮೇಲೆ ಅದ್ರ ಮೇಲೆ ಫೋಟೋಗ್ರಾಫ್ ಡೇಟ್ ಯಾವ ರೀತಿ ಸೆಟ್ ಮಾಡೋದು ಅಂತ ನೋಡೋಣ ಸ್ನೇಹಿತರೆ. ನಿಮ್ಮದು ಮೊಬೈಲ್ನಲ್ಲಿ ಗ್ಯಾಲರಿ ಓಪನ್ ಮಾಡಿರಿ. ಯಾವ್ದು ಫೋಲ್ಡರ್ದೊಳಗೆ ನೀವು ಸಿಗ್ನೇಚರ್ ಮತ್ತು ಫೋಟೋ ಸೇವ್ ಮಾಡಿರಿ ಆ ಫೋಲ್ಡರ್ ಓಪನ್ ಮಾಡ್ಕೊಳ್ರಿ. ಫೋಲ್ಡರ್ ಓಪನ್ ಮಾಡಿ ಫೋಟೋ ಮೇಲೆ ಕ್ಲಿಕ್ ಮಾಡಿರಿ. ಫೋಟೋ ಓಪನ್ ಆಗ್ತದೆ ಸ್ನೇಹಿತರೆ. ಫೋಟೋದ್ದು ನೋಡ್ರಿ ಸ್ನೇಹಿತರೆ, ಇಲ್ಲಿ ಆಗ್ಲೇ ಹೇಳ್ದಂಗೆ ಹೆಸರು ಮತ್ತು ಫೋಟೋಗ್ರಾಫ್ ಡೇಟ್ ಬರಬೇಕು. ನೆಕ್ಸ್ಟ್ ಇದು ಡೈಮೆನ್ಷನ್ ಪ್ರಕಾರ, ಆಮೇಲೆ ಏನು ಸೈಜ್ ಮೆನ್ಷನ್ ಮಾಡಿರಲ್ಲ ಅದ್ರ ಪ್ರಕಾರನೇ ಐತಿಲ್ಲ ಅಂತ ನೋಡ್ಬೇಕಾದ್ರೆ ಇಲ್ಲಿ ಐ ಬಟನ್ ಅದ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಡೈಮೆನ್ಷನ್ ನೋಡ್ರಿ ಸ್ನೇಹಿತರೆ 838 × 1082 ಫಿಕ್ಸಲ್ ಅದ. ಮಿನಿಮಮ್ ಕರೆಕ್ಟ್ ಅದ, 550 ಫಿಕ್ಸಲ್ ಮೇಲೆ ಇರಬೇಕು, ಇದು ಕರೆಕ್ಟ್ ಅದ. ಬಟ್ ಮ್ಯಾಕ್ಸಿಮಮ್ ಏನದಲ್ಲ ಸ್ನೇಹಿತರೆ 1000 ಫಿಕ್ಸಲ್ ಒಳಗಡೆನೆ ಇರಬೇಕಾಗಿತ್ತು, ಆದ್ರೆ 1082 ಫಿಕ್ಸಲ್ ಅದ. ನೆಕ್ಸ್ಟ್ ಇನ್ನು ಸೈಜ್ ಏನದಲ್ರಿ, ಸೈಜ್ ಕರೆಕ್ಟ್ ಆದ ಸ್ನೇಹಿತರೆ. 20 KB ಹೆಚ್ಚಿಗೆ ಇರಬೇಕು, ಇಲ್ಲಿ 20 KB ಹೆಚ್ಚಿಗೆ ಅದ, ಆಮೇಲೆ 300 KB ಕಡಿಮೆ ಅದ. ಸೈಜ್ ಪ್ರಾಬ್ಲಮ್ ಇಲ್ಲ, ಡೈಮೆನ್ಷನ್ ಸೆಟ್ ಮಾಡ್ಕೊಳ್ಬೇಕು. ಆಮೇಲೆ ಈ ಫೋಟೋದ ಮೇಲೆ ಹೆಸರು ಮತ್ತು ಫೋಟೋಗ್ರಾಫ್ ಡೇಟ್ ಮೆನ್ಷನ್ ಮಾಡಬೇಕು. ಅದನ್ನು ಯಾವ ರೀತಿ ಸೆಟ್ ಮಾಡ್ಕೊಳ್ಳೋದು ಅಂತ ನೋಡೋದಾದ್ರೆ ನಿಮ್ಮದು ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ರಿ. ಇಲ್ಲಿ ಹೊಸ ಟ್ಯಾಬ್ ಓಪನ್ ಮಾಡ್ರಿ. ಸರ್ಚ್ ಎಂಜಿನ್ದೊಳಗೆ ನೇಮ್ ಆ್ಯಂಡ್ ಇಲ್ಲಿ ಬಂತು ನೋಡಿ ಸ್ನೇಹಿತರೆ, ನೇಮ್ ಆ್ಯಂಡ್ ಫೋಟೋಗ್ರಾಫ್ ಡೇಟ್ ಆನ್ ಫೋಟೋ ಈ ರೀತಿ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ನೆಕ್ಸ್ಟ್ ಈ PI7 ಇಮೇಜ್ ಟೂಲ್ ಕೆಳಗಡೆ ಆ್ಯಡ್ ನೇಮ್ ಆ್ಯಂಡ್ ಡೇಟ್ ಟು ಫೋಟೋಸ್ ಆನ್ಲೈನ್ ಅಂತ ಲಿಂಕ್ ಕಾಣ್ತದ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ. ಸೆಲೆಕ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ರಿ. ಬ್ರೌಸ್ ಮೇಲೆ ಕ್ಲಿಕ್ ಮಾಡ್ರಿ. ನೋಡ್ರಿ, ನಾನು ಟ್ಯಾಬಿನಿಂದ ಅಪ್ಲಿಕೇಶನ್ ಹಾಕ್ತಾ ಇರೋದ್ರಿಂದ ಆಪ್ಷನ್ಸ್ ಸ್ವಲ್ಪ ಬೇರೆ ಬರಬಹುದು. ನಿಮ್ದು ಮೊಬೈಲಿಗೆ ಆಮೇಲೆ ಟ್ಯಾಬಿಗೆ ಆಪ್ಷನ್ಸ್ ಒಂದು ಸ್ವಲ್ಪ ಚೇಂಜಸ್ ಆಗ್ಬಹುದು ಸ್ನೇಹಿತರೆ. ಒಟ್ಟಾರೆಯಾಗಿ ಅಲ್ಲಿ ಸೆಲೆಕ್ಟ್ ಇಮೇಜ್ ಅಂತ ಸೆಲೆಕ್ಟ್ ಮಾಡಿದ ಮೇಲೆ ನಿಮ್ದು ಫೋಟೋ ಅಲ್ಲಿ ಸೆಲೆಕ್ಟ್ ಮಾಡ್ಬೇಕು ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ರಿ. ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಗ್ಯಾಲರಿಯಲ್ಲಿರುವಂಥ ಎಲ್ಲ ಫೋಲ್ಡರ್ಗಳು ಕಾಣ್ತಾವ್ರಿ. ಯಾವುದು ಫೋಲ್ಡರ್ದೊಳಗೆ ನೀವು ಫೋಟೋ ಸೇವ್ ಮಾಡಿರ್ತೀರಿ ಆ ಫೋಲ್ಡರ್ ಓಪನ್ ಮಾಡ್ರಿ. ನೆಕ್ಸ್ಟ್ ಫೋಟೋ ಕಾಣ್ತಿರ್ತದ, ಆ ಫೋಟೋದ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಮೂಲೆಯಲ್ಲಿ ಡನ್ ಅಂತ ಒಂದು ಆಪ್ಷನ್ ಕಾಣ್ತದ, ಆ ಡನ್ ಮೇಲೆ ಕ್ಲಿಕ್ ಮಾಡ್ರಿ. ಡನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫೋಟೋ ಇಂಪೋರ್ಟ್ ಆಯ್ತು ಸ್ನೇಹಿತರೆ. ಇಲ್ಲಿ ಕ್ರಾಪ್ ಮಾಡ್ಕೊಳ್ಬೇಕ್ರಿ. ಕರೆಕ್ಟಾಗಿ ಕ್ರಾಪ್ ಮಾಡ್ಕೊಳ್ರಿ ಸ್ನೇಹಿತರೆ. ಕ್ರಾಪ್ ಮಾಡಕ್ಕೆ ಎಲ್ಲರಿಗೆ ಬರ್ತದ ಅಂತ ಅನ್ಕೊಳ್ತೀನಿ ನಾನು. ಕ್ರಾಪ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಕ್ರಾಪ್ ಆ್ಯಂಡ್ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ. ಕ್ರಾಪ್ ಆ್ಯಂಡ್ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಪಾಸ್ ಮಾರ್ಕ್ ಬೀಳಬೇಕ್ರಿ. ಪಾಸ್ ಮಾರ್ಕ್ ಬಿದ್ದ ಮೇಲೆ ಇಲ್ಲಿ ನೇಮ್ ಇದ್ದಲ್ಲಿ ಫಸ್ಟ್ ನೇಮ್ ಅಂತ ಟೈಪ್ ಮಾಡಿ ಕೋಲನ್ ಕೊಡ್ರಿ. ಆಮೇಲೆ ಮುಂದೆ ನಿಮ್ದು ಹೆಸರು ಟೈಪ್ ಮಾಡಿರಿ. ನೆಕ್ಸ್ಟ್ ಇಲ್ಲಿ ಡೇಟ್ ಆನ್ ಇಮೇಜ್ ಇದ್ದಲ್ಲಿ ಫೋಟೋಗ್ರಾಫ್ ಡೇಟ್ ಅಂತ ಟೈಪ್ ಮಾಡಿರಿ. ಫೋಟೋಗ್ರಾಫ್ ಡೇಟ್ ಅಂತ ಟೈಪ್ ಮಾಡಿ ಕೋಲನ್ ಕೊಟ್ಟು ಮುಂದೆ ಡೇಟ್ ಬರೀರಿ ಸ್ನೇಹಿತರೆ. ನಾನು ಇವತ್ತು ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು ದಿನಾಂಕ ಯಾವುದ್ರೆ 10 ಮಾರ್ಚ್ 2025. ಇವಾಗ ಪ್ರಸ್ತುತವಾಗಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ಯದ್ರಿ. UPSCದ ಅಪ್ಲಿಕೇಶನ್ ಹಾಕಕ್ಕೆ ಸ್ಟಾರ್ಟ್ ಆಗ್ಯದ. ನಾನೇನು ಮಾಡ್ತೀನಿ, ಹಾಗಾಗಿ ಇವತ್ತಿನ ಡೇಟ್ ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ. 10/3/2025 ಡೇಟ್ ಮೆನ್ಷನ್ ಮಾಡಿದ ಮೇಲೆ ಇಲ್ಲಿ ಕಾಣ್ತಿರ್ತ ಸ್ನೇಹಿತರೆ. ಇಲ್ಲಿ ಫೋಟೋಗ್ರಾಫ್ ಅಂತ ಅನ್ನೋದು ನೋಡಿ ಸ್ನೇಹಿತರೆ, ಇದು ಕರೆಕ್ಟಾಗಿ ಕಾಣ್ತಾ ಇಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ, ಇಲ್ಲಿ 11 ಇದ್ದಲ್ಲಿ ತೆಗೆದು ನಾನು 9 ಮಾಡ್ತೀನಿ ಸ್ನೇಹಿತರೆ. ನೋಡ್ರಿ, 9 ಅಂತ ಅಲ್ಲಿ ಟೈಪ್ ಮಾಡಿದ ಮೇಲೆ ಇಲ್ಲಿ ಫೋಟೋಗ್ರಾಫ್ ಡೇಟ್ ಅಂತ ಕರೆಕ್ಟ್ ಬಂತು ಸ್ನೇಹಿತರೆ. ಓಕೆ ರೀ, ಇದನ್ನು ನೀವು ಅಬ್ಸರ್ವ್ ಮಾಡ್ಬೇಕ್ರಿ. ಇದಾದಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫಿಕ್ಸಲನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಫಿಕ್ಸಲ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಫಿಕ್ಸಲನ್ನು ವಿಡ್ತ್ ಆಮೇಲೆ ಹೈಟ್ ಸೆಟ್ ಮಾಡ್ಕೊಳ್ರಿ ಸ್ನೇಹಿತರೆ. ನೋಡ್ರಿ, ಮಿನಿಮಮ್ 550 ಫಿಕ್ಸಲ್ ವಿಡ್ತ್ ಹೈಟ್ ಹೊಂದಿರಬೇಕು. ಮ್ಯಾಕ್ಸಿಮಮ್ 1000 ಫಿಕ್ಸಲ್ ಇರಬೇಕು. ಇಲ್ಲಿ ವಿಡ್ತ್ ಇದ್ದಲ್ಲಿ
550 ಅಂತ ಟೈಪ್ ಮಾಡ್ತೀನಿ. ಹೈಟ್ ಇದ್ದಲ್ಲಿ ಒಂದು 700 ಪಿಕ್ಸೆಲ್ ಟೈಪ್ ಮಾಡ್ತೀನಿ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಇಲ್ಲಿ KB40 ಇನ್ ಡಿಫಾಲ್ಟ್ ಇರ್ತದ, ಅದು ತೆಗೆದು ನಾನು 200 ಅಂತ ಟೈಪ್ ಮಾಡ್ತೀನಿ ಸ್ನೇಹಿತರೆ. ಸೈಜ್ ನನಗೆ 200 KB ತನಕ ಇದ್ರೂ ಅಡ್ಡಿ ಇಲ್ಲ ಸ್ನೇಹಿತರೆ. ಯಾಕಂತಂದ್ರೆ ಮ್ಯಾಕ್ಸಿಮಮ್ ಸೈಜ್ 300 KB ಸ್ನೇಹಿತರೆ. 200 ಅದ್ರ ಒಳಗಡೆನೆ ಐತೆ, ಹಾಗಾಗಿ ನಾನು 200 ಅಂತ ಇಲ್ಲಿ ಟೈಪ್ ಮಾಡೀನಿ. ನೀವು ಇಲ್ಲಿ 20 KB ಇಂದ 300 KB ತನಕ ಯಾವುದಾದ್ರೂ ಸಂಖ್ಯೆ ಇಲ್ಲಿ ಬಳಸಬಹುದು ಸ್ನೇಹಿತರೆ. ನೆಕ್ಸ್ಟ್ ಸೇವ್ ಆ್ಯಂಡ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿರಿ. ಸೇವ್ ಆ್ಯಂಡ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಫೋಟೋ ಡೌನ್ಲೋಡ್ ಆಯ್ತು ಸ್ನೇಹಿತರೆ. ಇವಾಗ ಈ ಟ್ಯಾಬ್ ಕ್ಲೋಸ್ ಮಾಡಿರಿ, ಗ್ಯಾಲರಿ ಓಪನ್ ಮಾಡ್ಕೊಳ್ರಿ. ಗ್ಯಾಲರಿ ಓಪನ್ ಮಾಡ್ಕೊಂಡು ರೀಸೆಂಟ್ ಫೋಲ್ಡರ್ ಓಪನ್ ಮಾಡ್ಕೊಳ್ರಿ. ರೀಸೆಂಟ್ ಫೋಲ್ಡರ್ದೊಳಗೆ ಇಲ್ಲಿ ನೀವು ಫೋಟೋ ಏನು ಡೌನ್ಲೋಡ್ ಮಾಡಿರಲ್ರಿ ಅದು ಫಸ್ಟಿಗೆ ಬಂದಿರ್ತದೆ ಸ್ನೇಹಿತರೆ. ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ನೋಡ್ರಿ, ಕ್ಲಿಕ್ ಮಾಡಿದ ಮೇಲೆ ಫೋಟೋದ ಮೇಲೆ ನಿಮ್ದು ಹೆಸರು ಮತ್ತು ಫೋಟೋಗ್ರಾಫ್ ಡೇಟ್ ಕರೆಕ್ಟ್ ಆಗ್ಯದ. ನೆಕ್ಸ್ಟ್ ಇನ್ನು ಸೈಜ್ ನೋಡೋಣ ಸ್ನೇಹಿತರೆ. ಇಲ್ಲಿ ಐ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಸೈಜ್ 204 KB ಸ್ನೇಹಿತರೆ. ಡೌನ್ಲೋಡ್ ಮಾಡಿದ ಮೇಲೆ ಒಂದು 3 ರಿಂದ 4 KB ಹೆಚ್ಚಿಗೆ ಆಗ್ತದೆ, ಇನ್ಕ್ರೀಸ್ ಆಗ್ತದೆ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಫೋಟೋದ ಡೈಮೆನ್ಷನ್ ಕೂಡ ಇಲ್ಲಿ ಸೆಟ್ ಆಗ್ಯದ ಸ್ನೇಹಿತರೆ, ಕರೆಕ್ಟ್ ಸೆಟ್ ಆಗ್ಯದ. ಓಕೆ ರೀ. ನೆಕ್ಸ್ಟ್ ಸಿಗ್ನೇಚರ್ ಸ್ಪೆಸಿಫಿಕೇಶನ್ ಪ್ರಕಾರ ಸೆಟ್ ಮಾಡೋಣ ಸ್ನೇಹಿತರೆ. ಮತ್ತೊಮ್ಮೆ ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ರಿ. ಇಲ್ಲಿ ಹೊಸ ಟ್ಯಾಬ್ ಓಪನ್ ಮಾಡಿಕೊಂಡು PI7 ಅಂತ ಟೈಪ್ ಮಾಡಿರಿ. PI7 ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ. PI7 ಇಮೇಜ್ ಟೂಲ್ ಅಂತ ಕಾಣ್ತಿರ್ತದಲ್ರಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ರೀಸೈಜ್ ಇಮೇಜ್ ಫಿಕ್ಸಲ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಸೆಲೆಕ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿರಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿರಿ. ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಗ್ಯಾಲರಿಯಲ್ಲಿರುವಂಥ ಎಲ್ಲ ಫೋಲ್ಡರ್ಗಳು ಕಾಣ್ತಾವ. ಸಿಗ್ನೇಚರ್ ಯಾವುದು ಫೋಲ್ಡರ್ದೊಳಗೆ ನೀವು ಸೇವ್ ಮಾಡ್ಕೊಂಡಿರೋ ಆ ಫೋಲ್ಡರ್ ಓಪನ್ ಮಾಡ್ಕೊಳ್ರಿ. ಸಿಗ್ನೇಚರ್ ಕಾಣ್ತಿರ್ತದ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡ್ತ್ ಮಿನಿಮಮ್ 350 ಫಿಕ್ಸಲ್ ಇರಬೇಕು. ಅಂದ್ರೆ 350ಕ್ಕಿಂತ ಹೆಚ್ಚಿಗೆ ಫಿಕ್ಸಲ್ ಇರಬೇಕು. 350ಕ್ಕಿಂತ ಕಡಿಮೆ ಫಿಕ್ಸಲ್ ಇರುವಂಗಿಲ್ಲ ಸ್ನೇಹಿತರೆ, ವಿಡ್ತ್ ಮತ್ತು ಹೈಟಿಂದ. ನೆಕ್ಸ್ಟ್ 500 ಫಿಕ್ಸಲ್ ಒಳಗಡೆ ಇರಬೇಕು. 350 ಇಂಟು 500 ಫಿಕ್ಸಲ್ದೊಳಗೆ ಈ ಫೋಟೋಗ್ರಾಫ್ ಸೆಟ್ ಮಾಡ್ಬೇಕು ಸ್ನೇಹಿತರೆ. ಈ ವಿಡ್ತಲ್ಲಿ 450 ಅಂತ ಟೈಪ್ ಮಾಡಿ, ವಿಡ್ತಲ್ಲಿ 350 ಅಂತ ಟೈಪ್ ಮಾಡ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ JPG ಅಂತಾನೆ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ರೀಸೈಜ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ರೀಸೈಜ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಸಿಗ್ನೇಚರ್ ಸ್ಪೆಸಿಫಿಕೇಶನ್ ಪ್ರಕಾರ ಇಲ್ಲಿ ಸೆಟ್ ಆಯ್ತು ಸ್ನೇಹಿತರೆ. ಸೈಜು ಕೂಡ 29 KB ಇರುವಂಥದ್ದು. 20 KBಕ್ಕಿಂತ ಹೆಚ್ಚಿಗೆ ಇರಬೇಕು. ಇಲ್ಲಿ 29 KB ಆದ ಸ್ನೇಹಿತರೆ. ಹಾಗಾಗಿ ನಾವು ಈ ಸಿಗ್ನೇಚರ್ ಅಪ್ಲೋಡ್ ಮಾಡಬಹುದು. ನೆಕ್ಸ್ಟ್ ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸಿಗ್ನೇಚರ್ ಕೂಡ ಡೌನ್ಲೋಡ್ ಆಯ್ತು ಸ್ನೇಹಿತರೆ. ಈ ಡೌನ್ಲೋಡ್ ಆಗಿರ್ತಕ್ಕಂಥ ಸಿಗ್ನೇಚರ್ ಗ್ಯಾಲರಿಯ ರೀಸೆಂಟ್ ಫೋಲ್ಡರ್ದೊಳಗೆ ಫಸ್ಟಿಗೆ ಕಾಣ್ತಿರ್ತದೆ ಸ್ನೇಹಿತರೆ. ಓಕೆ ರೀ. ಇವಾಗ ನೆಕ್ಸ್ಟ್ ನಾವು ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡೋಣ ಸ್ನೇಹಿತರೆ. UPSCದ ಅಫಿಷಿಯಲ್ ಪೇಜ್ ಓಪನ್ ಮಾಡ್ಕೊಡ್ರಿ. ಇಲ್ಲಿ ಫೋಟೋ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಇಲ್ಲಿ ಚೂಸ್ ಫೈಲ್ ಅಂತ ಕಾಣ್ತಿರ್ತದ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಮೀಡಿಯಾ ಪಿಕ್ಕರ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ರೀಸೆಂಟ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ರಿ. ರೀಸೆಂಟ್ ಫೋಲ್ಡರ್ದೊಳಗೆ ಫೋಟೋ ಕಾಣ್ತಿರ್ತದೆ ಸ್ನೇಹಿತರೆ, ಫೋಟೋದ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಇಲ್ಲಿ ಒಂದು ಬಾಕ್ಸ್ ಕಾಣುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪಾಸ್ ಮಾರ್ಕ್ ಬೀಳ್ತದ. ನೆಕ್ಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡ್ರಿ. JPG ಫಾರ್ಮ್ಯಾಟ್ ತೊಗೊಳ್ತಾ ಇಲ್ಲ ಸ್ನೇಹಿತರೆ. ಜಸ್ಟ್ ಇಲ್ಲಿ ಸರ್ಚ್ ಒಳಗೆ ಕನ್ವರ್ಟ್ JPEG ಟು JPG, ಇಲ್ಲಿ ಫಸ್ಟ್ ಲಿಂಕ್ ಐತೆ ನೋಡ್ರಿ, ಕ್ಲೌಡ್ ಕನ್ವರ್ಟ್ JPEG ಟು JPG, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಫೈಲ್ ಮೇಲೆ ಕ್ಲಿಕ್ ಮಾಡ್ರಿ. ಮೀಡಿಯಾ ಪಿಕ್ಕರ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಸಿಗ್ನೇಚರ್ ಮತ್ತು ಫೋಟೋ ಕಾಣ್ತಿರ್ತದೆ ಸ್ನೇಹಿತರೆ. ಫಸ್ಟ್ ಫೋಟೋ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಮತ್ತೊಮ್ಮೆ ಇಲ್ಲಿ ಆ್ಯಡ್ ಮೋರ್ ಫೈಲ್ಸ್ ಅದಲ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಮೀಡಿಯಾ ಪಿಕ್ಕರ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಸಿಗ್ನೇಚರ್ ಕಾಣ್ತಿರ್ತದೆ, ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಕನ್ವರ್ಟ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ರಿ. ಫೋಟೋ ಡೌನ್ಲೋಡ್ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಎರಡನೇದು ಆಪ್ಷನ್ದಾಗ ಇಲ್ಲಿ ಸಿಗ್ನೇಚರ್ ಕಾಣ್ತಿರ್ತದೆ ನೋಡ್ರಿ, ಸಿಗ್ನೇಚರ್ ಮುಂದೆ ಡೌನ್ಲೋಡ್ ಐತಿ, ಆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ರಿ. ಸಿಗ್ನೇಚರ್ ಕೂಡ ಡೌನ್ಲೋಡ್ ಆಯ್ತು ಸ್ನೇಹಿತರೆ. ಗ್ಯಾಲರಿ ಓಪನ್ ಮಾಡ್ಕೊಳ್ರಿ. ಇಲ್ಲಿ ನೋಡ್ರಿ ಸ್ನೇಹಿತರೆ, ಫಸ್ಟಿಗೆ ಇವೆರಡು ಇಮೇಜ್ ಏನದಾವಲ್ರಿ, ಇವೆರಡು ಬಿಟ್ಟು ಇದು ಒಂದು ಇಮೇಜ್ ಎರಡು ಡಿಲೀಟ್ ಮಾಡಿರಿ ಸ್ನೇಹಿತರೆ. ಡಿಲೀಟ್ ಮಾಡಿಕೊಡ್ರಿ.
ಓಕೆ ರೀ, ಯಾಕಂದ್ರೆ ಅಪ್ಲೋಡ್ ಮಾಡೋಕೆ ಕನ್ಫ್ಯೂಸ್ ಆಗಬಾರ್ದು. ನೆಕ್ಸ್ಟ್ ಈಗ UPSC ಅಫೀಷಿಯಲ್ ಪೇಜ್ಗೆ ಬರ್ರಿ. UPSC ಅಫೀಷಿಯಲ್ ಪೇಜ್ ಓಪನ್ ಮಾಡಿಕೊಡ್ರಿ. ಇಲ್ಲಿ ಫೋಟೋಗ್ರಾಫ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿರಿ, ಮೀಡಿಯಾ ಪಿಕ್ಕರ್ ಮೇಲೆ ಕ್ಲಿಕ್ ಮಾಡಿರಿ, ಗ್ಯಾಲರಿ ಕಾಣ್ತಿರ್ತದೆ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿರಿ. ರೀಸೆಂಟ್ ಫೋಲ್ಡರ್ದೊಳಗೆ ಇವಾಗ ಏನು ಡೌನ್ಲೋಡ್ ಆಗಿರ್ತಾವಲ್ರಿ ಅದು ಫೋಟೋ ಮತ್ತು ಸಿಗ್ನೇಚರ್ ಸೇವ್ ಇರ್ತಾವ. ಇಲ್ಲಿ ಫೋಟೋ ಇಮೇಜ್ ಕಾಣ್ತಿರ್ತದೆ, ಫೋಟೋದ ಮೇಲೆ ಕ್ಲಿಕ್ ಮಾಡಿರಿ. ಫೋಟೋ UPSC ಅಫೀಷಿಯಲ್ ಪೇಜ್ನಾಗ ಇಂಪೋರ್ಟ್ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡಿರಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಸ್ನೇಹಿತರೆ ಫೋಟೋ ಅಪ್ಲೋಡ್ ಆಯ್ತು. ನೆಕ್ಸ್ಟ್ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು. ಇಲ್ಲಿ ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡಿರಿ, ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿರಿ, ಮೀಡಿಯಾ ಪಿಕ್ಕರ್ ಮೇಲೆ ಕ್ಲಿಕ್ ಮಾಡಿರಿ, ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿರಿ, ರೀಸೆಂಟ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿರಿ, ಇಲ್ಲಿ ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡಿರಿ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಪಾಸ್ ಮಾರ್ಕ್ ಬರ್ತದೆ. ನೆಕ್ಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡಿರಿ. ನೋಡಿ ಸ್ನೇಹಿತರೆ ಸಿಗ್ನೇಚರ್ ಕೂಡ ಅಪ್ಲೋಡ್ ಆಯ್ತು ಸ್ನೇಹಿತರೆ. ಓಕೆ ರೀ, ಸಿಗ್ನೇಚರ್ ಆಮೇಲೆ ಫೋಟೋ ಎರಡು ಅಪ್ಲೋಡ್ ಆಯ್ತು ಸ್ನೇಹಿತರೆ. ಒಮ್ಮೆ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಫೋಟೋದ ಮೇಲೆ ಕ್ಲಿಕ್ ಮಾಡಿರಿ ಅಂದರೆ ಇಲ್ಲಿ ಫೋಟೋ ಕಾಣಬೇಕು. ನೆಕ್ಸ್ಟ್ ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸಿಗ್ನೇಚರ್ ಕಾಣಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡೆಡ್ ಆಗಿರ್ತಕ್ಕಂಥದ್ದಕ್ಕೆ ಇಲ್ಲಿ ಪಾಸ್ ಮಾರ್ಕ್ ಬಂತು. ನೆಕ್ಸ್ಟ್ ಎಜುಕೇಷನಲ್ ಇನ್ಫಾರ್ಮೇಷನ್ ತುಂಬಕ್ರಿ. ನೆಕ್ಸ್ಟ್ ಎಜುಕೇಷನಲ್ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡಿರಿ. ಎಜುಕೇಷನಲ್ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಮೆಟ್ರಿಕ್ಯುಲೇಷನ್ ಅಥವಾ 10ನೇ ತರಗತಿಯ ಡೀಟೇಲ್ಸನ್ನು ಇಲ್ಲಿ ತುಂಬಬೇಕು. ಎಕ್ಸಾಮಿನೇಷನ್ ಪಾಸ್ಡ್ ಆಟೋಮೆಟಿಕ್ 10th ಅಥವಾ ಈಕ್ವಲೆಂಟ್ ಅಂತ ಇರ್ತದೆ. ಇಲ್ಲಿ ಕ್ಲಾಸ್ ಅಂದರೆ ಯಾವ ಕ್ಲಾಸ್ ಒಳಗೆ ನೀವು 10ನೇ ತರಗತಿ ಪಾಸ್ ಆಗಿರಿ, ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸು, ಥರ್ಡ್ ಕ್ಲಾಸು ಅದನ್ನು ಇಲ್ಲಿ ತುಂಬ್ರಿ ಸ್ನೇಹಿತರೆ. ಇಲ್ಲಿದೆ ನೋಡಿರಿ, ಫಸ್ಟ್ ಇದ್ದರೆ ಈ ರೀತಿ ತುಂಬ್ರಿ, ಸೆಕೆಂಡ್ ಕ್ಲಾಸ್ ಇದ್ದರೆ ಈ ರೀತಿ, ಥರ್ಡ್ ಕ್ಲಾಸ್ ಇದ್ದರೆ THIRD ಥರ್ಡ್ ಅಂತ ತುಂಬ್ರಿ ಸ್ನೇಹಿತರೆ. ನೆಕ್ಸ್ಟ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್, ಎಷ್ಟು ಪರ್ಸೆಂಟೇಜ್ ನೀವು ತೊಗೊಂಡಿರಿ ಆ ಪರ್ಸೆಂಟೇಜನ್ನು ತುಂಬ್ರಿ. ನೆಕ್ಸ್ಟ್ CGPA ಸ್ಕೋರ್, CGPA ಔಟ್ ಆಫ್ ಅಂತ ಇನ್ಫಾರ್ಮೇಷನ್ ಕೇಳ್ಯಾರ. SLCದು ಅಂಕಪಟ್ಟಿ CGPAದೊಳಗಿತ್ತು ಅಂತಂದ್ರೆ ಫಸ್ಟಲ್ಲಿ CGPA ಸ್ಕೋರ್ ತುಂಬ್ರಿ, ಅಂದ್ರೆ ಎಷ್ಟು CGPA ತೊಗೊಂಡಿರಿ ಅಂತ ಇಲ್ಲಿ ತುಂಬ್ರಿ. ನೆಕ್ಸ್ಟ್ CGPA ಔಟ್ ಆಫ್ ಅಂತಂದ್ರೆ ಒಟ್ಟು ಎಷ್ಟು CGPAದ ಎಕ್ಸಾಮ್ ಇತ್ತು ಅದನ್ನು ತುಂಬ್ರಿ ಸ್ನೇಹಿತರೆ. ಇಲ್ಲಿ ಪರ್ಸೆಂಟೇಜ್ ಅಥವಾ CGPA ಎರಡರೊಳಗೆ ಯಾವುದಾದ್ರೂ ಒಂದು ತುಂಬ್ರಿ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ SLC ಯಾವ ವರ್ಷ ಪಾಸ್ ಆಗಿರಿ, ಪಾಸಿಂಗ್ ಇಯರ್ ತುಂಬ್ರಿ. ನೆಕ್ಸ್ಟ್ ಸಬ್ಜೆಕ್ಟ್ ತುಂಬ್ರಿ ಸ್ನೇಹಿತರೆ. ಎಷ್ಟು ಸಬ್ಜೆಕ್ಟ್ ಓದಿರಲ್ರಿ ಪ್ರತಿಯೊಂದನ್ನು ಸಬ್ಜೆಕ್ಟ್ ತುಂಬ್ರಿ. ಕನ್ನಡ ಆಮೇಲೆ ಇಂಗ್ಲೀಷ್, ಹಿಂದಿ ಏನೇನು ನೀವು ಓದಿರಲ್ರಿ ಸಬ್ಜೆಕ್ಟ್ ಇಲ್ಲಿ ತುಂಬ್ರಿ. ನೆಕ್ಸ್ಟ್ ನೇಮ್ ಆಫ್ ದ ಸ್ಕೂಲ್, ಅಂದರೆ ಯಾವ ಸ್ಕೂಲಿನಿಂದ ನೀವು SSLC ಪಾಸ್ ಆಗಿರಿ ಆ ಸ್ಕೂಲ್ದ ಹೆಸರು ತುಂಬ್ರಿ. ನೆಕ್ಸ್ಟ್ ನೇಮ್ ಆಫ್ ದ ಬೋರ್ಡ್, ಅಂದರೆ SSLC ಯಾವ ಬೋರ್ಡಿನಿಂದ ನೀವು ಪಾಸ್ ಆಗಿರಿ ಆ ಬೋರ್ಡ್ದ ಹೆಸರು ತುಂಬ್ರಿ. ಎಲ್ಲ ತುಂಬಿದ ಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡಿರಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ SSLCದ ರೆಕಾರ್ಡ್ ಇಲ್ಲಿ ಸೇವ್ ಆಯಿತು ಸ್ನೇಹಿತರೆ. ಇನ್ ಕೇಸ್ ಈ SSLC ರೆಕಾರ್ಡ್ಸ್ ಒಳಗೆ ತುಂಬಿದ್ರೊಳಗೆ ಏನಾದರೂ ಚೇಂಜಸ್ ಮಾಡಬೇಕಾಗಿತ್ತು ಅಂದರೆ ಇಲ್ಲಿ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಚೇಂಜಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಇಂಟರ್ಮೀಡಿಯೇಟ್ ಅಂದರೆ PUCದ ಇನ್ಫಾರ್ಮೇಷನ್ ತುಂಬಕ್ಕೆ ಸ್ನೇಹಿತರೆ. ಇಲ್ಲಿ ಚೂಸ್ ಆದ ಕಂಪ್ಲೀಟೆಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಕ್ಲಾಸ್ ಆರ್ ಡಿವಿಷನ್ ಆರ್ ಗ್ರೇಡ್, ಅಂದರೆ ಯಾವ್ದು ಕ್ಲಾಸ್ ಒಳಗೆ ನೀವು ಸೆಕೆಂಡ್ PUC ಪಾಸ್ ಆಗಿರಿ, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಯಾವ್ದು ಕ್ಲಾಸ್ ಒಳಗೆ ನೀವು ಪಾಸ್ ಆಗಿರಿ ಅದನ್ನು ಇಲ್ಲಿ ತುಂಬ್ರಿ. ನೆಕ್ಸ್ಟ್ ಪರ್ಸೆಂಟೇಜ್ ತುಂಬಬೇಕು, ಅಂದರೆ PUC ಒಳಗೆ ನೀವು ಎಷ್ಟು ಪರ್ಸೆಂಟೇಜ್ ತೊಗೊಂಡಿರಿ ಅದನ್ನು ಪರ್ಸೆಂಟೇಜ್ ಇಲ್ಲಿ ತುಂಬ್ರಿ. CGPA ಸ್ಕೋರ್ ಒಳಗಿದ್ದವರು ಇಲ್ಲಿ CGPAದ ಇನ್ಫಾರ್ಮೇಷನ್ ತುಂಬ್ರಿ. ನೆಕ್ಸ್ಟ್ PUC ಯಾವ ವರ್ಷ ಪಾಸ್ ಆಗಿರಿ ಆ ಇಯರ್ ಆಫ್ ಪಾಸಿಂಗನ್ನು ತುಂಬ್ರಿ. ನೆಕ್ಸ್ಟ್ ಸಬ್ಜೆಕ್ಟ್ಸ್, PUC ಒಳಗೆ ಯಾವ್ಯಾವ ಸಬ್ಜೆಕ್ಟ್ಸ್ ಓದಿರಿ ಆ ಎಲ್ಲ ಸಬ್ಜೆಕ್ಟ್ಸ್ ಇಲ್ಲಿ ತುಂಬ್ರಿ. ಆಮೇಲೆ ಯಾವುದು ಕಾಲೇಜ್ ಒಳಗೆ ನೀವು PUC ಮುಗಿಸಿರಿ ಆ ಕಾಲೇಜಿನ ಹೆಸರು ಇಲ್ಲಿ ತುಂಬ್ರಿ. ಆಮೇಲೆ ಯಾವ ಬೋರ್ಡಿನಿಂದ ನೀವು PUC ಪಾಸ್ ಮಾಡಿರಿ ಆ ಬೋರ್ಡಿನ ಹೆಸರನ್ನು ಇಲ್ಲಿ ತುಂಬ್ರಿ ಸ್ನೇಹಿತರೆ. ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ PUCದ ಡೀಟೇಲ್ಸ್ ಕೂಡ ಇಲ್ಲಿ ಸೇವ್ ಆಯಿತು ಸ್ನೇಹಿತರೆ. ನೆಕ್ಸ್ಟ್ ಗ್ರಾಜ್ಯುಯೇಷನ್ ಮೇಲೆ ಕ್ಲಿಕ್ ಮಾಡಿರಿ. ನೀವೇನಾದರೂ ಗ್ರಾಜ್ಯುಯೇಷನ್ ಈಗ ಓದ್ತಾ ಇದ್ದೀರೋ ಅಥವಾ ಕಂಪ್ಲೀಟ್ ಮಾಡಿದಿರೋ, ಕಂಪ್ಲೀಟ್ ಮಾಡಿದ್ರೆ ಕಂಪ್ಲೀಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಇನ್ ಕೇಸ್ ಇನ್ನು ಓದ್ತಾ ಇದ್ರಿ ಅಂದ್ರೆ ಅಪಿಯರಿಂಗ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಸ್ಟ್ರೀಮ್ ಎಟ್ ಗ್ರಾಜ್ಯುಯೇಷನ್ ಲೆವೆಲ್, ಯಾವ ಸ್ಟ್ರೀಮ್ದೊಳಗೆ ನೀವು ಗ್ರಾಜ್ಯುಯೇಷನ್ ಮುಗಿಸಿರಿ ಅಂತ ಅನ್ನೋದು ಇಲ್ಲಿ ನಿಮ್ಗೆ ಅಪ್ಲಿಕೇಬಲ್ ಆಗಿರುವಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ಗಳಲ್ಲಿ ಯಾವುದು ನಿಮ್ಮ ಗ್ರಾಜ್ಯುಯೇಷನ್ಗೆ ಸಂಬಂಧಿಸಿದ ಇರಲಿಲ್ಲ ಅಂತಂದ್ರೆ ಕೊನೆಗೆ ಒಂದು ಅದರ್ಸ್ ಅಂತ ಐತಿ ನೋಡಿ ಸ್ನೇಹಿತರೆ, ಅದರ್ಸ್ ಮೇಲೆ ಕ್ಲಿಕ್ ಮಾಡಿರಿ. ನಾನು BCom ಮುಗಿಸಿನಿ ಸ್ನೇಹಿತರೆ, ಹಾಗಾಗಿ ಕಾಮರ್ಸ್ ಆ್ಯಂಡ್ ಅಕೌಂಟ್ ಆ್ಯಂಡ್ ಎಕನಾಮಿಕ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಇನ್ ಕೇಸ್ ನೀವು BSc ಮುಗಿಸಿದ್ರಿ ಅಂತಂದ್ರೆ ಸೈನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ.
BA ಮುಗಿಸಿದ್ರಿ ಅಂತಂದ್ರೆ ಆರ್ಟ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿ ಆರ್ಟ್ಸ್ ಇಲ್ಲಲ್ರಿ ಸ್ನೇಹಿತರೆ, ಆರ್ಟ್ಸ್ ಇಲ್ಲಾರ್ದಂಥ ಸಂದರ್ಭದಲ್ಲಿ ನೀವೇನು ಮಾಡೋದ್ರಿ ಅದರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದು. ಇಲ್ಲಿ ಅದರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದು. ಓಕೆ ರೀ, ನಾನೇನು ಮಾಡ್ತೀನಿ ಕಾಮರ್ಸ್ ಆ್ಯಂಡ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ, ಯಾವ ಡಿಗ್ರಿ ಪಾಸ್ ಮಾಡಿರಿ, BCom BScನೋ BCAನೋ ಯಾವ್ದು ಮಾಡಿರಿ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಕ್ಲಾಸ್, ಏನು ಫಸ್ಟ್ ಕ್ಲಾಸ್ ಒಳಗೆ ಪಾಸ್ ಆಗಿದೆಯೋ, ಸೆಕೆಂಡ್ ಕ್ಲಾಸ್ ಒಳಗೆ ಪಾಸ್ ಆಗಿದೆಯೋ, ಏನು ಥರ್ಡ್ ಕ್ಲಾಸ್ ಒಳಗೆ ನೀ ಡಿಗ್ರಿ ಪಾಸ್ ಆಗಿದೆಯೋ ಅದನ್ನು ಇಲ್ಲಿ ತುಂಬ್ರಿ ಸ್ನೇಹಿತರೆ. ನೆಕ್ಸ್ಟ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್, ಡಿಗ್ರಿದ ಅಗ್ರಿಗೇಟ್ ಪರ್ಸೆಂಟೇಜ್ ಎಷ್ಟಾಗ್ಯದ ಆ ಪರ್ಸೆಂಟೇಜನ್ನು ತುಂಬ್ರಿ. ಇನ್ ಕೇಸ್ ನಿಮ್ದು ಡಿಗ್ರಿ CGPA ಸ್ಕೋರ್ ಒಳಗಿತ್ತು ಅಂತಂದ್ರೆ ಅದಕ್ಕೆ ಸಂಬಂಧಿಸಿದಂಥ ಇನ್ಫಾರ್ಮೇಷನ್ ತುಂಬ್ರಿ. ಅಂದ್ರೆ CGPA ಸ್ಕೋರ್ ಅಂತ ಕೇಳೋಣ. ಅಗ್ರಿಗೇಟ್ CGPA ಎಷ್ಟು ನೀವು ತೊಗೊಂಡಿರಿ, ಆಮೇಲೆ ಟೋಟಲ್ ಎಷ್ಟು CGPAದ ಎಕ್ಸಾಮ್ ಇತ್ತು, ಎಷ್ಟು ಸೆಮ್ ಇರ್ತಾವಲ್ರಿ ಎಲ್ಲ ಸೆಮ್ಮಿಂದ CGPA ಟೋಟಲ್ CGPA ಕೂಡಿಸ್ಬೇಕ್ರಿ. ಅದರೊಳಗೆ ನೀವೆಷ್ಟು ತೊಗೊಂಡಿರಿ ಅಂತ ಅನ್ನೋದು ಇಲ್ಲಿ ತುಂಬಬೇಕು ಸ್ನೇಹಿತರೆ. ಈ ಪರ್ಸೆಂಟೇಜ್ ಅಥವಾ CGPA ಸ್ಕೋರ್ ಎರಡರೊಳಗೆ ಯಾವುದಾದ್ರೂ ಒಂದು ತುಂಬಬೇಕು ಸ್ನೇಹಿತರೆ, ಎರಡು ತುಂಬುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇಯರ್ ಆಫ್ ಪಾಸಿಂಗ್, ಯಾವಾಗ ನೀವು ಡಿಗ್ರಿ ಪಾಸ್ ಆಗಿರಿ ಪಾಸಿಂಗ್ ಇಯರ್ ತುಂಬ್ರಿ. ನೆಕ್ಸ್ಟ್ ಸಬ್ಜೆಕ್ಟ್ಸ್ ಒಳಗೆ ಈಗ ನೋಡ್ರಿ ಡಿಗ್ರಿ ಒಳಗೆ ಭಾಳ ಸಬ್ಜೆಕ್ಟ್ಗಳು ಓದಿರ್ತೀರಿ, ಮೇಜರ್ ಸಬ್ಜೆಕ್ಟ್ಗಳು ತುಂಬ್ರಿ ಸ್ನೇಹಿತರೆ. ಇಲ್ಲಿ ಮೇಜರ್ ಸಬ್ಜೆಕ್ಟ್ಗಳು ಆಮೇಲೆ ನಿಮಗೆ ಇಂಟ್ರೆಸ್ಟ್ ಇರುವಂಥ ಸಬ್ಜೆಕ್ಟ್ಗಳು ಇಲ್ಲಿ ತುಂಬ್ರಿ ಸ್ನೇಹಿತರೆ. ಈಗ ನೋಡ್ರಿ ನಾನು ಕಾಮರ್ಸ್ ಅಂದಂದು, ನಾನು ಕಾಮರ್ಸ್ ಅಕೌಂಟಿಂಗ್ ಎಕನಾಮಿಕ್ಸ್ ಅಂತ ಇಲ್ಲಿ ಮೇಲೆ ಅದಲ್ರಿ ಅದನ್ನೇ ನಾನು ತುಂಬುತ್ತೀನಿ ಸ್ನೇಹಿತರೆ. ಕಾಮರ್ಸ್ ಅಕೌಂಟಿಂಗ್ ಆ್ಯಂಡ್ ಎಕನಾಮಿಕ್ಸ್, ಯಾಕಂದ್ರೆ ಇವು ಮೂರು ಮೇಜರ್ ಸಬ್ಜೆಕ್ಟ್ ಅದು. ಇಲ್ಲಿ ನಾನು ಬಿಸ್ನೆಸ್ ಸ್ಟಡಿನೂ ಕೂಡ ತುಂಬಬಹುದು ಸ್ನೇಹಿತರೆ. ಓಕೆ ರೀ, ಇನ್ ಕೇಸ್ ನೀವು BA ಓದಿದ್ರಿ ಅಂತ ತಿಳ್ಕೊಳ್ರಿ, BAದೊಳಗೆ ನೋಡ್ರಿ ಹಿಸ್ಟ್ರಿ ಓದಿರ್ತೀರಿ, ಪೊಲಿಟಿಕಲ್ ಸೈನ್ಸ್ ಓದಿರ್ತೀರಿ, ಜಿಯೋಗ್ರಫಿ ಓದಿರ್ತೀರಿ, ಆಮೇಲೆ ಆಪ್ಷನಲ್ ಕನ್ನಡ ಅಂತ ಓದಿರ್ತೀರಿ. ನಿಮ್ಗೆ ಇಂಟ್ರೆಸ್ಟ್ ಆಗಿರುವಂಥ ಸಬ್ಜೆಕ್ಟ್ಗಳನ್ನು ಇಲ್ಲಿ ತುಂಬಬೇಕು ಸ್ನೇಹಿತರೆ. ಇನ್ ಕೇಸ್ ನೀವು BSc ಓದಿದ್ರಿ ಅಂತಂದ್ರೆ BSc ಒಳಗೆ PCMB ಓದಿರ್ತೀರಿ, ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಯಾಲಜಿ ಓದಿರ್ತೀರಿ. ನಿಮಗೆ ಇಂಟ್ರೆಸ್ಟ್ ಆಗಿರುವಂಥ ಸಬ್ಜೆಕ್ಟನ್ನು ಇಲ್ಲಿ ತುಂಬಕ್ಕೆ ಸ್ನೇಹಿತರೆ. ಎರಡು ತುಂಬ್ರಿ, 3 ತುಂಬ್ರಿ, 4 ತುಂಬ್ರಿ ಅಡ್ಡಿ ಇಲ್ಲ. ಒಟ್ಟು ಇಲ್ಲಿ ನೀವು ಓದಿರ್ತಕ್ಕಂಥ ಸಬ್ಜೆಕ್ಟನ್ನು ತುಂಬಕ್ಕೆ ಸ್ನೇಹಿತರೆ, ಗ್ರಾಜುಯೇಷನ್ ಲೆವೆಲ್ದಾಗ ಓದಿರ್ತಕ್ಕಂಥ ಸಬ್ಜೆಕ್ಟ್. ಇನ್ ಕೇಸ್ ಈಗ BE ಅಥವಾ BTech ಸಿವಿಲ್ ಇಂಜಿನಿಯರಿಂಗ್ ಪಾಸ್ ಮಾಡಿದ್ರೆ ಅಂತ ತಿಳ್ಕೊಳ್ರಿ, ಇಲ್ಲಿ ಸಿವಿಲ್ ಅಂತ ತುಂಬೋದು ಸ್ನೇಹಿತರೆ. ಯಾಕಂತಂದ್ರೆ ನೀವು ಸಿವಿಲ್ ಇಂಜಿನಿಯರಿಂಗ್ ಪಾಸ್ ಮಾಡಿರೋದ್ರೆ ಅದಕ್ಕೆ ಸಿವಿಲ್ ಅಂತ ತುಂಬೋದು. ಈ ರೀತಿ ಗ್ರಾಜುಯೇಷನ್ ಲೆವೆಲ್ದಾಗ ಏನು ಸಬ್ಜೆಕ್ಟ್ಸ್ಗಳು ಓದಿರಲ್ರಿ ಅದರೊಳಗೆ ನಿಮಗೆ ಇಂಟ್ರೆಸ್ಟ್ ಇರ್ತಕ್ಕಂಥದ್ದು ಅಥವಾ ಮೇಜರ್ ಸಬ್ಜೆಕ್ಟ್ಸ್ಗಳನ್ನು ಇಲ್ಲಿ ತುಂಬಕ್ಕೆ ಸ್ನೇಹಿತರೆ. ನೆಕ್ಸ್ಟ್ ನೇಮ್ ಆಫ್ ದ ಕಾಲೇಜ್, ಯಾವ ಕಾಲೇಜಿನಿಂದ ನೀವು ಡಿಗ್ರಿ ಪಾಸ್ ಮಾಡಿರಿ ಆ ಕಾಲೇಜಿನ ಹೆಸರು ತುಂಬ್ರಿ. ನೆಕ್ಸ್ಟ್ ನೇಮ್ ಆಫ್ ದ ಯೂನಿವರ್ಸಿಟಿ, ಅಂದರೆ ಯಾವ ಯೂನಿವರ್ಸಿಟಿಯಿಂದ ಡಿಗ್ರಿ ಪಾಸ್ ಮಾಡಿರಿ ಆ ಯೂನಿವರ್ಸಿಟಿಯನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಗ್ರಾಜುಯೇಷನ್ ಸರ್ಟಿಫಿಕೇಟ್ ನಂಬರ್, ಅಂದರೆ ನಿಮ್ದು ಡಿಗ್ರಿದ ರಿಜಿಸ್ಟ್ರೇಷನ್ ನಂಬರ್ ತುಂಬ್ರಿ. ನೆಕ್ಸ್ಟ್ ಡೇಟ್ ಆಫ್ ಇಶ್ಯೂ, ಈ ಡೇಟ್ ಆಫ್ ಇಶ್ಯೂ ಡೆಸಿಗ್ನೇಷನ್ ಆಫ್ ಇಶ್ಯೂವಿಂಗ್ ಅಥಾರಿಟಿ, ಫುಲ್ ಅಡ್ರೆಸ್ ಆಫ್ ಇಶ್ಯೂವಿಂಗ್ ಅಥಾರಿಟಿ. ಇದು ಮಾಸ್ ಕಾರ್ಡ್ ತೋರಿಸ್ತೀನಿ ಸ್ನೇಹಿತರೆ, ಅದ್ರ ಪ್ರಕಾರ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ, ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬಾರ್ದು. ಹೌದಲ್ಲ, ನೋಡ್ರಿ ಡೇಟ್ ಆಫ್ ಇಶ್ಯೂ ಅಲ್ಲಿ ಇಲ್ಲಿ ನೋಡ್ರಿ ಸ್ನೇಹಿತರೆ, ಇದು ನಂದು ಪಾಸಿಂಗ್ ಸರ್ಟಿಫಿಕೇಟ್ ಇಲ್ಲಿ ಐತೆ ನೋಡ್ರಿ, ಡೇಟ್ ಐತೆ ನೋಡ್ರಿ 8/9/2014 ಐದಲ್ಲ. ಇದು ನೋಡ್ರಿ ಸ್ನೇಹಿತರೆ ಪ್ರೊವಿಷನಲ್ ಸರ್ಟಿಫಿಕೇಟ್ ಆಫ್ ಪಾಸಿಂಗ್ ಅಂತೇನು ಐತಲ್ರಿ. ಈ ರೀತಿ ಸರ್ಟಿಫಿಕೇಟ್ ಅದು ನಡೀತದ. ಇಲ್ಲ ಕನ್ವೊಕೇಶನ್ ಸರ್ಟಿಫಿಕೇಟ್ ಅಂತಂದ್ರೆ ಇತ್ತು ಅಂತಂದ್ರೆ ಅದ್ರ ಮೇಲೂ ಕೂಡ ಡೇಟ್ ಇರ್ತದೆ. ಇದೇ ಡೇಟ್ ಆಫ್ ಇಶ್ಯೂ ಸ್ನೇಹಿತರೆ, ಈ ಡೇಟ್ ಅಲ್ಲಿ ತುಂಬ್ರಿ. ನೆಕ್ಸ್ಟ್ ಡೆಸಿಗ್ನೇಷನ್ ಆಫ್ ಇಶ್ಯೂವಿಂಗ್ ಅಥಾರಿಟಿ, ಈ ಸರ್ಟಿಫಿಕೇಟ್ ಯಾರು ಇಶ್ಯೂ ಮಾಡ್ಯಾರ ಅವ್ರದ್ದು ಡೆಸಿಗ್ನೇಷನ್ ಅನ್ನ ತುಂಬಕ್ಕೆ ಸ್ನೇಹಿತರೆ. ನಮ್ದು ಪ್ರೊವಿಷನಲ್ ಪಾಸಿಂಗ್ ಸರ್ಟಿಫಿಕೇಟ್ ನಮ್ದು ಪ್ರತಿಯೊಂದ್ರಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಪಾಸಿಂಗ್ ಸರ್ಟಿಫಿಕೇಟ್ ಆಗಿರ್ಬೋದು, ಪ್ರತಿಯೊಂದನ್ನ ಇವ್ರು ನೋಡ್ರಿ ರಿಜಿಸ್ಟ್ರಾರ್ ಇವ್ಯಾಲ್ಯೂಯೇಷನ್ ಆಫೀಸ್ ಇಶ್ಯೂ ಮಾಡಿರುವಂಥದ್ದು ಸ್ನೇಹಿತರೆ. ಡೆಸಿಗ್ನೇಷನ್ ಏನ್ರಿ ರಿಜಿಸ್ಟ್ರಾರ್. ಕೆಲವೊಂದು ಪಾಸಿಂಗ್ ಸರ್ಟಿಫಿಕೇಟ್ಗಳಲ್ಲಿ ಅಥವಾ ಕೆಲವೊಂದು ಮಾರ್ಕ್ಸ್ ಕಾರ್ಡ್ಗಳ ಪ್ರಿನ್ಸಿಪಾಲ್ ಅವರು ಇಶ್ಯೂ ಮಾಡ್ತಾರೆ ಸ್ನೇಹಿತರೆ, ಅದನ್ನ ಅಬ್ಸರ್ವ್ ಮಾಡ್ರಿ. ರಿಜಿಸ್ಟ್ರಾರ್ ಅಂತ ಅನ್ನೋರು ನಮ್ದು ಪಾಸಿಂಗ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ರು. ಹಾಗಾಗಿ ನಾನು ಡೆಸಿಗ್ನೇಷನ್ ಏನಾದ್ರಿ ರಿಜಿಸ್ಟ್ರಾರ್ ಬ್ರಾಕೆಟ್ದೊಳಗೆ ಇವ್ಯಾಲ್ಯೂಯೇಷನ್ ಅಂತ ತುಂಬುತ್ತೀನಿ ನಾನು. ನಿಮ್ದು ಸರ್ಟಿಫಿಕೇಟ್ದೊಳಗೆ ಏನು ಡೆಸಿಗ್ನೇಷನ್ ಅದ ಅದನ್ನು ನೋಡಿ ತುಂಬ್ರಿ ಸ್ನೇಹಿತರೆ. ನೆಕ್ಸ್ಟ್ ಫುಲ್ ಅಡ್ರೆಸ್ ಆಫ್ ಇಶ್ಯೂವಿಂಗ್ ಅಥಾರಿಟಿ, ಈ ರಿಜಿಸ್ಟ್ರಾರ್ ಅದನ್ನಲ್ರಿ ನಮ್ದು ಯೂನಿವರ್ಸಿಟಿಯ ರಿಜಿಸ್ಟ್ರಾರ್ ಇವ. ಹಾಗಾಗಿ ನಾನೇನು ಮಾಡ್ತೀನಿ ಇಲ್ಲಿ ಗುಲ್ಬರ್ಗಾ ಯೂನಿವರ್ಸಿಟಿ ಅಂತ ತುಂಬುತ್ತೀನಿ. ಫುಲ್ ಅಡ್ರೆಸ್ ಏನ್ರಿ ಗುಲ್ಬರ್ಗಾ ಯೂನಿವರ್ಸಿಟಿ ಅಂತ ತುಂಬುತ್ತೀನಿ. ಒಬ್ರೊಬ್ರದ್ದು ಮಾರ್ಕ್ಸ್ ಕಾರ್ಡ್ ಒಳಗೆ ಇಲ್ಲಿ ಪ್ರಿನ್ಸಿಪಾಲ್ ಅಂತ ಇತ್ತು ಅಂತ ತಿಳ್ಕೊಳ್ರಿ. ಪ್ರಿನ್ಸಿಪಾಲ್ ಅಂತ ಇತ್ತು ಅಂತಂದ್ರೆ ಅವ್ರ ಕಾಲೇಜಿನ ಪ್ರಿನ್ಸಿಪಾಲ್ನೇ ಡಿಗ್ರಿ ಸರ್ಟಿಫಿಕೇಟ್ಸ್ಗಳು ಇಶ್ಯೂ ಮಾಡ್ತಿದ್ನು ಅಂತಂದ್ರೆ ಇಲ್ಲಿ ಕಾಲೇಜ್ ಹೆಸರು ಇರ್ತದೆ ಸ್ನೇಹಿತರೆ, ಅದನ್ನು ತುಂಬಕ್ಕೆ ಸ್ನೇಹಿತರೆ. ನೆಕ್ಸ್ಟ್ ಡೂ ಯು ಹ್ಯಾವ್ ಎನಿ ಬೇಸಿಕ್ ಎಜುಕೇಷನಲ್ ಕ್ವಾಲಿಫಿಕೇಶನ್ ಆರ್ ಹೈಯರ್ ಕ್ವಾಲಿಫಿಕೇಶನ್ ಒಬ್ಟೆನ್ ಫ್ರಮ್ ಎ ಫಾರಿನ್ ಇನ್ಸ್ಟಿಟ್ಯೂಷನ್. ಫಾರಿನ್ ಇನ್ಸ್ಟಿಟ್ಯೂಟಿಂದ ಹೈಯರ್ ಎಜುಕೇಷನ್ ಕ್ವಾಲಿಫಿಕೇಶನ್ ನೀವೇನಾದರೂ ಹೊಂದಿರಿ ಏನಂತ ಕೇಳಿರುವಂಥದ್ದು
ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಟ್ನಲ್ಲಿ ಹೈಯರ್ ಎಜುಕೇಷನ್ ಮುಗಿಸಿದ್ರಿ ಅಂತಂದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ. ಓಕೆ ರೀ. ನೆಕ್ಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡಿರಿ. ಗ್ರ್ಯಾಜುಯೇಷನ್ ಡೀಟೇಲ್ಸ್ ಕೂಡ ಸೇವ್ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ಇನ್ ಕೇಸ್ ನೀವು ಪೋಸ್ಟ್ ಗ್ರ್ಯಾಜುಯೇಷನ್ ಪಾಸ್ ಮಾಡಿದ್ದೀರಿ ಅಂತ ತಿಳ್ಕೊಳ್ರಿ. ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ಫಾರ್ಮೇಷನ್ ಕೂಡ ತುಂಬಬಹುದು ಸ್ನೇಹಿತರೆ. ಸೇಮ್ ಡಿಗ್ರಿದ ಇನ್ಫಾರ್ಮೇಷನ್ ಯಾವ ರೀತಿ ತುಂಬಿರಲ್ರಿ ಅದೇ ರೀತಿ ಪೋಸ್ಟ್ ಗ್ರ್ಯಾಜುಯೇಷನ್ ಡೀಟೇಲ್ಸ್ ಕೂಡ ತುಂಬಬೇಕ್ರಿ. ತುಂಬಿ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ಇದಿಷ್ಟು ಎಜುಕೇಷನ್ ಇನ್ಫಾರ್ಮೇಷನ್ ತುಂಬೋದ್ರ ಬಗ್ಗೆ ಮಾಹಿತಿ. ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಅಪ್ಲೋಡ್. ಇಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಇವಿಷ್ಟು ಡಾಕ್ಯುಮೆಂಟ್ಸ್ಗಳು ಅಪ್ಲೋಡ್ ಮಾಡ್ಬೇಕು ಸ್ನೇಹಿತರೆ. ಮೊದಲನೇದು ಡೇಟ್ ಆಫ್ ಬರ್ತ್ ಪ್ರೂಫ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡ್ಬೇಕ್ರಿ. SLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಅಥವಾ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಆಗಿರ್ಬೋದು, ಅಂದ್ರೆ ವರ್ಗಾವಣೆ ಪ್ರಮಾಣ ಪತ್ರ ಆಗಿರ್ಬೋದು, ಅಥವಾ ಡೇಟ್ ಆಫ್ ಬರ್ತ್ಗೆ ಸಂಬಂಧಿಸಿದಂಥ ಯಾವುದಾದ್ರೂ ಸರ್ಟಿಫಿಕೇಟ್ ಇಲ್ಲಿ ಅಪ್ಲೋಡ್ ಮಾಡ್ಬೋದು ಸ್ನೇಹಿತರೆ. ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಅಂತೂ ನಿಮ್ಮ ಕಡೆ ಇರ್ತೈತಿ, SLC ಮಾರ್ಕ್ಸ್ ಕಾರ್ಡ್ ಅಂತೂ ಎಲ್ಲರ ಕಡೆ ಇರ್ತೈತಿ ಸ್ನೇಹಿತರೆ. ಇಲ್ಲಿ ನೋಡ್ರಿ ಪ್ರತಿಯೊಂದು ಸರ್ಟಿಫಿಕೇಟ್ ಏನದಾವಲ್ರಿ PDF ಫಾರ್ಮ್ಯಾಟ್ನಾಗ ಇರಬೇಕು. ಆಮೇಲೆ ಪ್ರತಿಯೊಂದು ಸರ್ಟಿಫಿಕೇಟ್ಗಳ ಸೈಜ್ 1 MB ಕಡಿಮೆ ಇರಬೇಕು. ನೆಕ್ಸ್ಟ್ ಈಗ SLC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡೋಣ ಸ್ನೇಹಿತರೆ. ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಮೀಡಿಯಾ ಪಿಕ್ಕರ್ ಮೇಲೆ ಕ್ಲಿಕ್ ಮಾಡಿರಿ. ಮೈ ಫೈಲ್ಸ್ ಅಥವಾ ಫೈಲ್ ಮ್ಯಾನೇಜರನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಇಂಟರ್ನಲ್ ಸ್ಟೋರೇಜ್ ಸೆಲೆಕ್ಟ್ ಮಾಡ್ಕೊಡ್ರಿ. ಇಂಟರ್ನಲ್ ಸ್ಟೋರೇಜ್ ಒಳಗೆ UPSC ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡೀನಿ ಸ್ನೇಹಿತರೆ. ಎಲ್ಲ ಡಾಕ್ಯುಮೆಂಟ್ಸ್ಗಳು ಆ ಫೋಲ್ಡರ್ದೊಳಗೆ ಸೇವ್ ಮಾಡೀನಿ. ಇದೇ ರೀತಿ ಯಾವುದಾದ್ರೂ ಒಂದು ಫೋಲ್ಡರ್ ನೀವು ಕ್ರಿಯೇಟ್ ಮಾಡ್ಕೊಡ್ರಿ. ಆ ಫೋಲ್ಡರ್ದೊಳಗೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳು ಸೇವ್ ಮಾಡಿರಿ ಸ್ನೇಹಿತರೆ. ನಾನು ಆ UPSC ಫೋಲ್ಡರ್ ಓಪನ್ ಮಾಡ್ತೀನಿ. ಇಲ್ಲಿ SLC ಮಾರ್ಕ್ಸ್ ಕಾರ್ಡ್ PDF ಐತೆ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಡನ್ ಮೇಲೆ ಕ್ಲಿಕ್ ಮಾಡಿರಿ. ನೋಡಿ ಸ್ನೇಹಿತರೆ, ಈ SLC ಮಾರ್ಕ್ಸ್ ಕಾರ್ಡ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಈ ರೀತಿ ಮೆಸೇಜ್ ಡಿಸ್ಪ್ಲೇ ಆಗ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆ್ಯಕ್ಷನ್ಸ್ ಒಳಗೂ ಕೂಡ PDFದ ಕಾಣ್ತಿರ್ತದೆ ನೋಡಿ ಸ್ನೇಹಿತರೆ. ನೀವು ಕನ್ಫರ್ಮ್ ಮಾಡ್ಕೊಳ್ಬೇಕಾಗಿತ್ತು ಅಂತಂದ್ರೆ ಈ PDF ಮೇಲೆ ಕ್ಲಿಕ್ ಮಾಡಿ. PDF ಮೇಲೆ ಕ್ಲಿಕ್ ಮಾಡಿದ್ರೆ ಅಂತ ತಿಳ್ಕೊಳ್ರಿ, ಆ PDF ಡೌನ್ಲೋಡ್ ಆಗ್ತದೆ. ಅಂದ್ರೆ ನೀವು SLC ಮಾರ್ಕ್ಸ್ ಕಡೆ ಅಪ್ಲೋಡ್ ಮಾಡಿದ್ದೀರೋ ಅಥವಾ ಬೈ ಮಿಸ್ಟೇಕ್ ಆಗಿ ಯಾವುದಾದ್ರೂ ಬೇರೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ದೀರೋ ಅಂತ ಒಮ್ಮೆ ಕನ್ಫರ್ಮ್ ಮಾಡ್ಕೊಳ್ರಿ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ಪಾಸ್ಡ್ ಸರ್ಟಿಫಿಕೇಟ್, ಅಂದರೆ ನಿಮ್ಮದು ಡಿಗ್ರಿ ಎಲ್ಲ ಸರ್ಟಿಫಿಕೇಟ್ ಒಂದು PDF ಮಾಡಿ ಅಪ್ಲೋಡ್ ಮಾಡಿ ಸ್ನೇಹಿತರೆ. ಮತ್ತು ಸೇಮ್ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿರಿ. ಮೀಡಿಯಾ ಪಿಕ್ಕರ್ ಮೇಲೆ ಕ್ಲಿಕ್ ಮಾಡಿರಿ. ಮೈ ಫೈಲ್ ಸೆಲೆಕ್ಟ್ ಮಾಡ್ಕೊಂಡು ಇಂಟರ್ನಲ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿ ಯಾವುದು ಫೋಲ್ಡರ್ದೊಳಗೆ ನಿಮ್ಮದು ಡಾಕ್ಯುಮೆಂಟ್ಸ್ಗಳಿರ್ತಾವೋ ಆ ಫೋಲ್ಡ್ರ್ ಓಪನ್ ಮಾಡ್ಕೊಳ್ರಿ. ಅಲ್ಲಿ ಡಿಗ್ರಿ ಮಾರ್ಕ್ಸ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಡಿಗ್ರಿ ಸರ್ಟಿಫಿಕೇಟ್ಸ್ PDF ಇರ್ತದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಡನ್ ಮೇಲೆ ಕ್ಲಿಕ್ ಮಾಡಿರಿ. ನೋಡಿ ಸ್ನೇಹಿತರೆ, ಈ ಮಾರ್ಕ್ಸ್ ಕಾರ್ಡ್ದು ಸೈಜ್ ಏನದಲ್ರಿ, ಡಿಗ್ರಿ ಮಾರ್ಕ್ಸ್ ಕಾರ್ಡ್ ವಿತ್ ಪ್ರೊವಿಷನಲ್ ಎಲ್ಲ ಸರ್ಟಿಫಿಕೇಟ್ ಒಂದೇ PDF ಮಾಡಿದ್ದೆ. ಬಟ್ ಅದ್ರದ್ದು ಸೈಜ್ 1 MB ಹೆಚ್ಚಿಗೆ ಅದ. 1 MB ಒಳಗಡೆ ಇರ್ಬೇಕು ಸ್ನೇಹಿತರೆ. ಆ PDFದ ಸೈಜ್ ಕಡಿಮೆ ಮಾಡ್ಕೊಳ್ಳೋಣ್ರಿ. ಇಲ್ಲಿ ಕಾಂಪ್ರೆಸ್ PDF ಅಂತ ಸರ್ಚ್ ಕೊಡ್ರಿ. ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ. ಸೆಲೆಕ್ಟ್ PDF ಫೈಲ್ ಮೇಲೆ ಕ್ಲಿಕ್ ಮಾಡಿರಿ. ಮೀಡಿಯಾ ಪಿಕ್ಕರ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ರೀಸೆಂಟ್ ಮೇಲೆ ಕ್ಲಿಕ್ ಮಾಡಿ ಇಂಟರ್ನಲ್ ಸ್ಟೋರೇಜನ್ನು ಸೆಲೆಕ್ಟ್ ಮಾಡಿಕೊಡ್ರಿ. ಇಲ್ಲಿ ಎಲ್ಲ ಫೋಲ್ಡರ್ಗಳು ಕಾಣ್ತಾವ. ಯಾವುದು ಫೋಲ್ಡರ್ದೊಳಗೆ ನೀವು ಡಾಕ್ಯುಮೆಂಟ್ಸ್ ಸೇವ್ ಮಾಡಿರಲ್ರಿ ಆ ಫೋಲ್ಡರ್ ಓಪನ್ ಮಾಡ್ಕೊಡ್ರಿ. ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಇರುವಂಥ ಫೋಲ್ಡರನ್ನು ಸೆಲೆಕ್ಟ್ ಮಾಡಿಕೊಡ್ರಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಎಕ್ಸ್ಟ್ರೀಮ್ ಕಂಪ್ರೆಷನ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಕಂಪ್ರೆಸ್ PDF ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಡೌನ್ಲೋಡ್ ಕಂಪ್ರೆಸ್ PDF ಮೇಲೆ ಕ್ಲಿಕ್ ಮಾಡಿರಿ. ಫೈಲ್ ಡೌನ್ಲೋಡ್ ಆಯ್ತು ಸ್ನೇಹಿತರೆ. ಡೌನ್ಲೋಡ್ ಆಗಿರ್ತಕ್ಕಂಥದ್ದನ್ನು ಫೈಲ್ ಮ್ಯಾನೇಜರ್ದೊಳಗೆ ಡೌನ್ಲೋಡ್ ಸೆಕ್ಷನ್ದಾಗ ಬಂದಿರ್ತದೆ ಸ್ನೇಹಿತರೆ. ಅದನ್ನು ಯಾವುದು ಫೋಲ್ಡರ್ದೊಳಗೆ ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡಿರಲ್ರಿ ಆ ಫೋಲ್ಡರ್ಗೆ ಮೂವ್ ಮಾಡ್ಕೊಳ್ರಿ ಸ್ನೇಹಿತರೆ. ಇವಾಗ ಮತ್ತೊಮ್ಮೆ ಸೇಮ್ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿರಿ. ಚೂಸ್ ಫೈಲ್, ಮೀಡಿಯಾ ಪಿಕ್ಕರ್, ಕಾಂಪ್ರೆಸ್ ಆಗಿರ್ತಕ್ಕಂಥ ಡಿಗ್ರಿ ಸರ್ಟಿಫಿಕೇಟ್ PDF ಕಾಣ್ತಿರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ನೋಡಿ ಸ್ನೇಹಿತರೆ, ಡಿಗ್ರಿದ ಸರ್ಟಿಫಿಕೇಟದ PDF ಕೂಡ ಅಪ್ಲೋಡ್ ಆಯಿತು. ಇದೇ ರೀತಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳು ನೀವು ಅಪ್ಲೋಡ್ ಮಾಡಿರಿ ಸ್ನೇಹಿತರೆ. ಅಂದರೆ ನೆಕ್ಸ್ಟ್ ಈಗ ಫೋಟೋ ID ಕೇಳ್ತದೆ. ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಅಥವಾ ವೋಟರ್ ID, ಈ ಹಿಂದೆ ನೀವು ಯಾವುದು ಫೋಟೋ ID ಸೆಲೆಕ್ಟ್ ಮಾಡಿರಿ ಆ IDದ PDF ಅಪ್ಲೋಡ್ ಮಾಡಿರಿ. ನೆಕ್ಸ್ಟ್ ಏಜ್ ರಿಲ್ಯಾಕ್ಸೇಷನ್ ಕ್ಲೇಮ್ ತೊಗೊಂಡಿದ್ದೀರಿ ಅಂತ ತಿಳ್ಕೊಳ್ರಿ, ಅದಕ್ಕೆ ಸಂಬಂಧಿಸಿದಂಥ ಸರ್ಟಿಫಿಕೇಟನ್ನು ಇಲ್ಲಿ ಅಪ್ಲೋಡ್ ಮಾಡಿರಿ. ನೆಕ್ಸ್ಟ್ ಇದು ನಮ್ಗೆ ಅಪ್ಲಿಕೇಬಲ್ ಆಗಂಗಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ಅಚೀವ್ಮೆಂಟ್ ಇನ್ ಡಿಫ್ರೆಂಟ್ ಫೀಲ್ಡ್ಸ್, ಅವಾರ್ಡ್ಸ್, ಪ್ರೈಜಸ್, ಸರ್ವಿಸ್ ಎಕ್ಸ್ಪೀರಿಯನ್ಸ್ ಆರ್ ಎನಿ ಅದರ್ ಡಾಕ್ಯುಮೆಂಟ್,
ಎಕ್ಸ್ಪೀರಿಯನ್ಸ್ ಏನಾದರೂ ಇತ್ತು ಅಥವಾ ಯಾವುದಾದ್ರೂ ಫೀಲ್ಡ್ ಒಳಗೆ ನಾವು ಅವಾರ್ಡ್ ತೊಗೊಂಡಿದ್ದೀವಿ ಅಥವಾ ಪ್ರೈಸ್ ತೊಗೊಂಡಿದ್ರಿ ಅಂತಂದ್ರೆ ಅದಕ್ಕೆ ಸಂಬಂಧಿಸಿದಂಥ ಸರ್ಟಿಫಿಕೇಟ್ ಇತ್ತು ಅಂತಂದ್ರೂ ಕೂಡ ಇಲ್ಲಿ ಅಪ್ಲೋಡ್ ಮಾಡಿರಿ ಸ್ನೇಹಿತರೆ. ಡಾಕ್ಯುಮೆಂಟ್ಸ್ ಅಪ್ಲೋಡ್ ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಪೇರೆಂಟಲ್ ಇನ್ಫಾರ್ಮೇಷನ್ ತುಂಬಬೇಕು ಸ್ನೇಹಿತರೆ. ಇಲ್ಲಿ ತಂದೆ ನ್ಯಾಷನಾಲಿಟಿ ಏನ್ರಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಆಮೇಲೆ ಫಾದರ್ ಪ್ರೊಫೆಷನ್, ತಂದೆಯವರು ಏನು ವರ್ಕ್ ಮಾಡ್ತಾರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಮನೆ ಸಂಖ್ಯೆ, ಅಪಾರ್ಟ್ಮೆಂಟ್, ಬಿಲ್ಡಿಂಗ್ ಹೆಸರು ಏನಾರ ಇದ್ರೆ, ಆಮೇಲೆ ಊರಿನಲ್ಲಿರುವಂಥ ಬೀದಿ ಅಥವಾ ನಿಮ್ಮದು ಊರಿನ ಹೆಸರು ಇಲ್ಲಿ ತುಂಬಬೇಕು. ನಿಮ್ಮದು ಊರಿನ ಪೋಸ್ಟ್ ಆಫೀಸ್ ಯಾವುದು ಅದನ್ನು ತುಂಬ್ರಿ. ನೆಕ್ಸ್ಟ್ ತಾಲೂಕದ ಹೆಸರು ತುಂಬ್ರಿ. ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ರಿ, ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ರಿ, ಪಿನ್ ಕೋಡ್ ತುಂಬ್ರಿ. ಆಮೇಲೆ ತಂದೆಯ ಆ್ಯನ್ಯುವಲ್ ಇನ್ಕಮ್ ಎಷ್ಟದ ಅದನ್ನು ತುಂಬ್ರಿ ಸ್ನೇಹಿತರೆ. ತಂದೆಯ ಆ್ಯನ್ಯುವಲ್ ಇನ್ಕಮ್ ತುಂಬಕ್ಕೆ ಸ್ನೇಹಿತರೆ. ಇನ್ ಕೇಸ್ ತಂದೆಯವರು ಮರಣ ಹೊಂದಿದ್ದಲ್ಲಿ ಇಲ್ಲಿ 0 ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ ಸ್ನೇಹಿತರೆ. ಇಲ್ಲಿ 0 ಅಂತ ತುಂಬ್ರಿ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡಿರಿ. ಫಾದರ್ ಇನ್ಫಾರ್ಮೇಷನ್ ಕಂಪ್ಲೀಟ್ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಮದರ್ ಇನ್ಫಾರ್ಮೇಷನ್ ತುಂಬಬೇಕು. ಮದರ್ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡಿರಿ. ನ್ಯಾಷನಾಲಿಟಿ ಇಂಡಿಯನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಆಮೇಲೆ ನಿಮ್ಮ ತಾಯಿಯವರು ಏನು ವರ್ಕ್ ಮಾಡ್ತಾರೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ, ಹೋಮ್ ಮೇಕರ್. ನೆಕ್ಸ್ಟ್ ಅಡ್ರೆಸ್ ತುಂಬಕ್ಕೆ ಸ್ನೇಹಿತರೆ. ತಂದೆಯವ್ರದ್ದು ಯಾವ ರೀತಿ ಅಡ್ರೆಸ್ ತುಂಬಿರಿ ಅದೇ ರೀತಿ ಸೇಮ್ ಅಡ್ರೆಸ್ ಇಲ್ಲಿ ತುಂಬಿ ಸೇವ್ ಮೇಲೆ ಕ್ಲಿಕ್ ಮಾಡಿರಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪೇರೆಂಟಲ್ ಇನ್ಫಾರ್ಮೇಷನ್ ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಎಂಪ್ಲಾಯ್ಮೆಂಟ್ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡಿರಿ. ಯುವರ್ ಪ್ರೆಸೆಂಟ್ ಎಂಪ್ಲಾಯ್ಮೆಂಟ್ ಸ್ಟೇಟಸನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಇಲ್ಲಿ ನಿಮ್ಗೆ ಅಪ್ಲಿಕೇಬಲ್ ಆಗಿರುವಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಹ್ಯಾವ್ ಯು ಎವರ್ ಬಿನ್ ಎಂಪ್ಲಾಯ್ಡ್ ಅಂದರೆ ಈ ಹಿಂದೆ ನೀವು ವರ್ಕ್ ಮಾಡಿರಿ ಏನಂತ ಕೇಳಿರುವಂಥದ್ದು. ವರ್ಕ್ ಮಾಡಿದ್ರಿ ಅಂತಂದರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ, ಇಲ್ಲ ಅಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಈ ಹಿಂದೆ ನೀವು ಸ್ವತಃ ಬಿಸ್ನೆಸ್ ಏನಾದರೂ ಮಾಡಿರಿ ಏನಂತ ಕೇಳಿರುವಂಥದ್ದು. ಬಿಸ್ನೆಸ್ ಏನಾದರೂ ಮಾಡಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಆರ್ ಇನ್ ಗೌರ್ಮೆಂಟ್ ಆರ್ ಪಬ್ಲಿಕ್ ಎಂಟರ್ಪ್ರೈಸ್ ಒಳಗೆ ವರ್ಕ್ ಮಾಡ್ತಾ ಇದ್ದೀರಿ ಏನಂತ ಕೇಳಿರುವಂಥದ್ದು. ಅಂದರೆ ಇಲಾಖೆಗಳಲ್ಲಿ ಆಗಿರ್ಬೋದು ಅಥವಾ ಸರ್ಕಾರಿ ಸ್ವಾಮ್ಯದ ಅಡಿಯಲ್ಲಿ ಬರುವಂಥ ಎಂಟರ್ಪ್ರೈಸಸ್ಗಳ ಅಡಿಯಲ್ಲಿ ನೀವೇನಾದರೂ ವರ್ಕ್ ಮಾಡ್ತಾ ಇದ್ದೀರಿ ಏನಂತ ಕೇಳಿರುವಂಥದ್ದು. ಇಲ್ಲಿ ನಿಮ್ಗೆ ಅಪ್ಲಿಕೇಬಲ್ ಆಗಿರುವಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಇನ್ ಕೇಸ್ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಏನು ಗೌರ್ಮೆಂಟ್ ಸರ್ವಿಸ್ ಮಾಡ್ತಿರಲ್ರಿ ಅಲ್ಲಿ ಇಂಟಿಮೇಷನ್ ಕೊಡಬೇಕಾಗ್ತದೆ. UPSCಗೆ ಅಪ್ಲಿಕೇಶನ್ ಆಗ್ತಾ ಇದ್ದೀನಿ ಅಂತ ಇಂಟಿಮೇಷನ್ ಕೊಡಬೇಕಾಗ್ತದೆ. ಆ ಇಂಟಿಮೇಷನ್ ಲೆಟ್ರನ್ನು ಡೇಟನ್ನು ಇಲ್ಲಿ ತುಂಬಕ್ಕೆ ಸ್ನೇಹಿತರೆ. ನೆಕ್ಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡಿರಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ನೆಕ್ಸ್ಟ್ ಓಪನ್ ಆಗ್ತದೆ. ಈ ಹಿಂದೆ ನಾನು ವರ್ಕ್ ಮಾಡಿದ್ದೀನಿ ಅಂತ ಇಲ್ಲಿ ಎಸ್ ಕೊಟ್ಟಿದ್ದೀನಿ ಅಲ್ರಿ ಸ್ನೇಹಿತರೆ. ಅದಕ್ಕಾಗಿ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಇಲ್ಲಿ ಆ್ಯಡ್ ಮಾಡೋಕ್ಕೆ ಕೇಳಿರುವಂಥದ್ದು. ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಒಳಗೆ ನೋಡಿರಿ ಡೆಸಿಗ್ನೇಷನ್, ಅಲ್ಲಿ ವರ್ಕ್ ಮಾಡ್ತಾಯಿದ್ರೆ ನಿಮ್ಮದು ಡೆಸಿಗ್ನೇಷನ್ ಏನಿತ್ತು, ನಿಮ್ಮದು ಮಂತ್ಲಿ ಸ್ಯಾಲ್ರಿ ಎಷ್ಟಿತ್ತು, ಎಂಪ್ಲಾಯ್ಮೆಂಟ್ ಟೈಪ್ ಯಾವುದಿತ್ತು, ಪರ್ಮನೆಂಟು ಟೆಂಪರರಿ ಯಾವ ರೀತಿ ಅದು ಎಂಪ್ಲಾಯ್ಮೆಂಟ್ ಟೈಪ್ ಇತ್ತು, ಆಮೇಲೆ ಆರ್ಗನೈಜೇಷನ್ ಹೆಸರು ತುಂಬ್ರಿ, ಆಮೇಲೆ ಪೀರಿಯಡ್ ಎಲ್ಲಿಂದ ನೀವು ಎಲ್ಲಿ ತನಕ ವರ್ಕ್ ಮಾಡಿದ್ದೀರಿ, ಇವಾಗ ಪ್ರೆಸೆಂಟ್ ವರ್ಕ್ ಮಾಡ್ತಾ ಇದ್ದೀರಿ ಅಂತಂದರೆ ಇಲ್ಲಿ ಪ್ರೆಸೆಂಟ್ಲಿ ಕಂಟಿನ್ಯೂವಿಂಗ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಆಮೇಲೆ ಏನು ವರ್ಕ್ ಮಾಡ್ತಾ ಇದ್ದೀರಲ್ರಿ ಅಡ್ರೆಸ್ ತುಂಬ್ರಿ, ಆ ಎಂಟರ್ಪ್ರೈಸ್ ಯಾವ ಸ್ಥಳದಲ್ಲಿತ್ತು ಆ ಸ್ಥಳದ ಹೆಸರು ತುಂಬ್ರಿ. ಆಮೇಲೆ ಟೈಪ್ ಟೀಚಿಂಗು ಅಥವಾ ನಾನ್ ಟೀಚಿಂಗು ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಆರ್ಗನೈಜೇಷನ್ ಟೈಪ್ ಗೌರ್ಮೆಂಟು, ಪ್ರೈವೇಟು, ಅಟಾನಮಸ್ಸು ಅಥವಾ PSCO ನಿಮ್ಗೆ ಅಪ್ಲಿಕೇಬಲ್ ಆಗಿರುವಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ವರ್ಕ್ ಡೇಟ್ ಸೂಪರ್ವೈಸರ್ ಲೆವೆಲ್ದಾಗ ಮಾಡಿರೋ ಅಥವಾ ಮ್ಯಾನೇಜ್ಮೆಂಟ್ ಲೆವೆಲು ಅಥವಾ ಹೆಡ್ ಆಫ್ ಬ್ರ್ಯಾಂಚು ಅಥವಾ ಅದರ್ಸು ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ನೇಚರ್ ಆಫ್ ಡ್ಯೂಟೀಸ್ ಪರ್ಫಾರ್ಮ್, ಆ ಸರ್ವಿಸ್ ಏನು ಮಾಡಿರಲ್ರಿ ಅದರೊಳಗೆ ಯಾವ್ಯಾವ ರೀತಿಯ ವರ್ಕ್ ನೀವು ಮಾಡಿದ್ದೀರಿ ಅಂತ ಇಲ್ಲಿ ತುಂಬಿ ನೆಕ್ಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡಿರಿ. ನಾನೇನು ಮಾಡ್ತೀನಿ ಇಲ್ಲಿ ಎಡಿಟ್ನಾಗ ಹೋಗಿ ಇಲ್ಲಿ ಎಂಪ್ಲಾಯ್ಡ್ ನೋ ಅಂತ ಸೆಲೆಕ್ಟ್ ಮಾಡ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಯಾವುದೇ ರೀತಿಯ ಇನ್ಫಾರ್ಮೇಷನ್ ಕೇಳಂಗಿಲ್ಲ. ಓಕೆ ರೀ, ಎಂಪ್ಲಾಯ್ಮೆಂಟ್ ಇನ್ಫಾರ್ಮೇಷನ್ ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ UPSC ಎಕ್ಸಾಮಿನೇಷನ್ ಇನ್ಫಾರ್ಮೇಷನ್. ಈ ಹಿಂದೆ ನಡೆಸಿರ್ತಕ್ಕಂಥ UPSC ಯಾವುದಾದ್ರೂ ಎಕ್ಸಾಮ್ಗಳಲ್ಲಿ ನೀವೇನಾದರೂ ಡಿಬಾರ್ ಆಗಿರಿ ಏನಂತ ಕೇಳಿರುವಂಥದ್ದು. ಇಲ್ಲಿ ನಿಮ್ಗೆ ಅಪ್ಲಿಕೇಬಲ್ ಆಗಿರುವಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಈ ಹಿಂದೆ ನಡೆಸಿರ್ತಕ್ಕಂಥ ಯಾವುದಾದ್ರೂ UPSCಯ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರೇನಂತ ಕೇಳಿರುವಂಥದ್ದು. ಇಲ್ಲಿ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ನೀವು ಅರ್ಜಿ ಸಲ್ಲಿಸಿ ಎಸ್ ಅಂತ ಕೊಟ್ರಿ ಅಂತ ತಿಳ್ಕೊಳ್ರಿ. ಅದಕ್ಕೆ ಸಂಬಂಧಿಸಿದಂಥ ಇನ್ಫಾರ್ಮೇಷನ್ ತುಂಬಬೇಕು ಸ್ನೇಹಿತರೆ. ನಾನು ಅರ್ಜಿ ಸಲ್ಲಿಸಿಲ್ಲ, ಹಾಗಾಗಿ ನಾನು ನೋ ಅಂತ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಇನ್ ಕೇಸ್ ನೀವು ಈ ಹಿಂದೆ UPSC ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿದ್ದೀರಿ ಅಂತ ತಿಳ್ಕೊಳ್ರಿ. ಯಾವುದಾದ್ರೂ ಸಿವಿಲ್ ಸರ್ವಿಸ್ ಎಕ್ಸಾಮ್ಗಳದಾಗ ಆಯ್ಕೆ ಆಗಿರಿ ಏನಂತ ಕೇಳಿರುವಂಥದ್ದು. ಇಲ್ಲಿ ನಿಮ್ಗೆ ಅಪ್ಲಿಕೇಬಲ್ ಆಗಿರುವಂಥದ್ದನ್ನು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡಿರಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ UPSC ಎಕ್ಸಾಮಿನೇಷನ್ ಇನ್ಫಾರ್ಮೇಷನ್ ಕೂಡ ಕಂಪ್ಲೀಟ್ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ಅಚೀವ್ಮೆಂಟ್, ಪ್ರೈಸ್, ಅವಾರ್ಡ್ಸ್ ಅದಕ್ಕೆ ಸಂಬಂಧಿಸಿದಂಥ ಮಾಹಿತಿ ತುಂಬಕ್ಕೆ ಸ್ನೇಹಿತರೆ.
ಪ್ರೈಸ್ ಮೆಡಲ್ಸ್ ಅಥವಾ ಸ್ಕಾಲರ್ಶಿಪ್ಗೆ ಸಂಬಂಧಿಸಿದಂಥ ಮಾಹಿತಿ ಇಲ್ಲಿ ತುಂಬ್ರಿ. ನಿಮ್ದು ಸ್ಪೋರ್ಟ್ಸ್ದೊಳಗೆ ಏನಾದರೂ ಸಾಧನೆ ಆಗಿತ್ತು ಅಥವಾ NCC ಸರ್ಟಿಫಿಕೇಟ್ ಏನಾದರೂ ಮುಗಿಸಿದ್ರಿ ಅಂತಂದ್ರೆ ಅದನ್ನು ಇಲ್ಲಿ ತುಂಬ್ರಿ. ನೆಕ್ಸ್ಟ್ ಪೊಸಿಷನ್ ಆಫ್ ಡಿಸ್ಟಿಂಕ್ಸ್ ಲೀಡರ್ಶಿಪ್ ಇನ್ ಸ್ಕೂಲ್ ಆರ್ ಕಾಲೇಜಸ್, ಸ್ಕೂಲ್ ಅಥವಾ ಕಾಲೇಜ್ದೊಳಗೆ ಲೀಡರ್ಶಿಪ್ ಪೊಸಿಷನ್ ಏನಾದರೂ ಕೊಟ್ಟಿದ್ರು ಅಂತಂದ್ರೆ ಈ ಬಾಕ್ಸ್ನಾಗ ತುಂಬ್ರಿ. ಅದರ್ ಎಕ್ಸ್ಟ್ರಾ ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್ ಅಥವಾ ನಿಮ್ದು ಹಾಬೀಸನ್ನು ಇಲ್ಲಿ ತುಂಬ್ರಿ ಸ್ನೇಹಿತರೆ. ಅಂದರೆ ನಿಮ್ದು ಏನು ಹಾಬಿ ಅದ ಅದನ್ನು ಇಲ್ಲಿ ತುಂಬ್ರಿ. ನೆಕ್ಸ್ಟ್ ಲ್ಯಾಂಗ್ವೇಜ್ಗಳು, ಓದಕ್ಕೆ ಯಾವ್ದು ಲ್ಯಾಂಗ್ವೇಜ್ ಬರ್ತದೆ, ಮಾತನಾಡೋಕ್ಕೆ ಯಾವ್ದು ಲ್ಯಾಂಗ್ವೇಜ್, ರೀಡ್ ಆ್ಯಂಡ್ ಸ್ಪೀಕ್, ಆಮೇಲೆ ರೀಡ್ ಆ್ಯಂಡ್ ರೈಟ್, ಆಮೇಲೆ ಎಕ್ಸಾಮಿನೇಷನ್ ಪಾಸ್ಡ್, ಯಾವುದು ಮೀಡಿಯಮ್ದೊಳಗೆ ನೀವು ಎಕ್ಸಾಮಿನೇಷನ್ ಪಾಸ್ ಆಗಿರಿ ಅದನ್ನು ತುಂಬಿ ಇಲ್ಲಿ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಪ್ರತಿಯೊಂದು ಎಷ್ಟು ಸಬ್ಜೆಕ್ಟ್ಗಳು ಬರ್ತಾವೆ, ಎಷ್ಟು ಲ್ಯಾಂಗ್ವೇಜ್ಗಳು ಬರ್ತಾವೆ, ಎಲ್ಲ ಲ್ಯಾಂಗ್ವೇಜ್ಗಳು ತುಂಬ್ರಿ ಸ್ನೇಹಿತರೆ. ಫಸ್ಟ್ ನೋಡಿರಿ ಕನ್ನಡ ರೀಡ್ ಆ್ಯಂಡ್ ಸ್ಪೀಕ್ ಕನ್ನಡ, ರೀಡ್ ರೈಟ್ ಆ್ಯಂಡ್ ಸ್ಪೀಕ್ ಕನ್ನಡ, ಎಕ್ಸಾಮಿನೇಷನ್ಸ್ ಪಾಸ್ಡಲ್ಲಿ SLC ಅಷ್ಟೇ ಹಾಕಿದಿನಲ್ಲ, ಅಲ್ಲಿ ನೀವು PUC ಡಿಗ್ರಿನೂ ಕೂಡ ಹಾಕ್ಬೋದು. ಇನ್ ಕೇಸ್ ನೀವು PUC ಒಳಗೆ ಕನ್ನಡ ಭಾಷೆ ಓದಿದ್ರಿ, ಆಮೇಲೆ ಡಿಗ್ರಿ ಒಳಗೆ ಕನ್ನಡ ಭಾಷೆ ಅಥವಾ ಕನ್ನಡ ಮೀಡಿಯಮ್ದೊಳಗೆ ಓದಿದ್ರಿ ಅಂತಂದ್ರೆ SSLC PUC ಡಿಗ್ರಿ ಅಂತಲೂ ಕೂಡ ನೀವು ಅಲ್ಲಿ ಅಲ್ಲಿ ತುಂಬಬಹುದು ಸ್ನೇಹಿತರೆ. ನೆಕ್ಸ್ಟ್ ಹಿಂದಿ ಸೆಲೆಕ್ಟ್ ಮಾಡ್ತೀನಿ ಸ್ನೇಹಿತರೆ. ಹಿಂದಿ ನನಗೆ ಓದೋಕ್ಕೂ ಬರ್ತದೆ, ಬರೆಯೋಕ್ಕೂ ಬರ್ತದೆ, ಆಮೇಲೆ ಮಾತನಾಡೋಕ್ಕೂ ಬರ್ತದೆ. ಹಾಗಾಗಿ ಪ್ರತಿಯೊಂದನ್ನು ಇಲ್ಲಿ ಹಿಂದಿ ಅಂತ ಸೆಲೆಕ್ಟ್ ಮಾಡೀನಿ. ಎಕ್ಸಾಮಿನೇಷನ್ ಏನಾದರೂ ಪಾಸ್ ಆಗಿರೇನಂತ ಕೇಳಿರುವಂಥದ್ದು ಇಲ್ಲಿಯೂ ಕೂಡ SSLC ಅಂತ ತುಂಬ್ತೀನಿ ಸ್ನೇಹಿತರೆ. 2-3. ನೆಕ್ಸ್ಟ್ ನಿಮ್ಗೆ ಮತ್ತು ಬೇರೆ ಯಾವುದಾದ್ರೂ ಭಾಷೆ ಮಾತನಾಡೋಕೆ ಓದೋಕ್ಕೆ ಬರೆಯೋಕ್ಕೆ ಬರ್ತಿತ್ತು ಅಂತಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡಿರಿ. ನೋಡಿ ಸ್ನೇಹಿತರೆ, ಅಚೀವ್ಮೆಂಟ್ಸ್, ಪ್ರೈಸಸ್ ಆ್ಯಂಡ್ ಮೆಡಲ್ಸ್ ಆ್ಯಂಡ್ ಅದರ್ಸ್ ಇನ್ಫಾರ್ಮೇಷನ್ನು ಕೂಡ ಕಂಪ್ಲೀಟ್ ಆಯ್ತು ಸ್ನೇಹಿತರೆ. ಅಂದ್ರೆ ನಮ್ಮದು ಪ್ರೊಫೈಲ್ ಕ್ರಿಯೇಷನ್ ಕಂಪ್ಲೀಟ್ ಆಯ್ತು ಸ್ನೇಹಿತರೆ. 1 ಟೈಮ್ ರಿಜಿಸ್ಟ್ರೇಷನ್ ಈಗ ಕಂಪ್ಲೀಟ್ ಆಯ್ತು ಸ್ನೇಹಿತರೆ. ಈ OTR ಅಥವಾ ಪ್ರೊಫೈಲ್ ಕ್ರಿಯೇಷನ್ ಏನು ಮಾಡಿವಲ್ರಿ, ಇದರೊಳಗೆ ಏನಾದರೂ ಚೇಂಜಸ್ ಮಾಡಬೇಕಾಗಿತ್ತು ಅಂದರೆ ಇಲ್ಲಿ ಎಡಿಟ್ OTR ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಈ 1 ಟೈಮ್ ರಿಜಿಸ್ಟ್ರೇಷನ್ ಇದರಲ್ಲಿ ತುಂಬಿರ್ತಕ್ಕಂಥ ಡೀಟೇಲ್ಸನ್ನು ನೀವು ಚೇಂಜಸ್ ಮಾಡ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಲಾಗಿನ್ ಮಾಡಿದ ಮೇಲೆ ಇಲ್ಲಿ ಲೇಟೆಸ್ಟ್ ನೋಟಿಫಿಕೇಷನ್ಸ್ ಅಂತ ಒಂದು ಕಾಣ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಲೇಟೆಸ್ಟ್ ನೋಟಿಫಿಕೇಷನ್ದೊಳಗೆ ಇವಾಗ UPSCಯಿಂದ ಯಾವ್ಯಾವ ನೋಟಿಫಿಕೇಷನ್ ಹೊರಡಿಸಿದ್ದಾರೋ ಆ ಎಲ್ಲ ನೋಟಿಫಿಕೇಷನ್ಗಳು ಇಲ್ಲಿ ಕಾಣ್ತಾವೆ ಸ್ನೇಹಿತರೆ. ಅದೇ ರೀತಿ ಇಲ್ಲಿ ನೋಟಿಫಿಕೇಷನ್ದು ಲಿಂಕ್ ಕೂಡ ಇರ್ತದೆ. ಕಂಪ್ಲೀಟಾಗಿ ಒಮ್ಮೆ ನೋಟಿಫಿಕೇಷನನ್ನು ಓದ್ಕೊಳ್ರಿ. ಈ ಹುದ್ದೆ ನಿಮ್ಮದು ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ಎಲಿಜಿಬಲ್ ಇತ್ತು ಅಂತಂದ್ರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸ್ರಿ ಸ್ನೇಹಿತರೆ. ಅರ್ಜಿ ಹ್ಯಾಂಗೆ ಸಲ್ಲಿಸೋದು ಅಂತ ನೋಡೋದಾದ್ರೆ ಅಸಿಸ್ಟೆಂಟ್ ಕಮೆಂಡೆಂಟ್ ಹುದ್ದೆಗಳದು ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ಪಾರ್ಟ್ 1 ಅಂತ ಲಿಂಕ್ ಕಾಣ್ತಿರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಸೇಮ್ ಸ್ನೇಹಿತರೆ ಮತ್ತೊಮ್ಮೆ ಫುಲ್ ಕೆಳಗೆ ಬಂದು ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿರಿ. ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಪಾರ್ಟ್ 1 ಕಂಪ್ಲೀಟ್ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ಪಾರ್ಟ್ 2ದ ಅಪ್ಲಿಕೇಶನ್ ತುಂಬಬೇಕು. ಆ ಪಾರ್ಟ್ 2 ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ OTRನಾಗ ಏನು ತುಂಬಿವಲ್ರಿ ಅದೇ ಡೀಟೇಲ್ಸ್ ಫೆಚ್ ಆಗಿರ್ತದೆ. ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ಒಂದು ಸೆಕ್ಷನ್ ಆದ್ರಿ, ಕೊನೆಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ಒಂದು ಸೆಕ್ಷನ್ ಅದ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಈಗಾಗಲೇ ನೀವು ಡಿಗ್ರಿ ಪಾಸ್ ಮಾಡಿದ್ರಿ ಅಂತಂದ್ರೆ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ರಿ. ಇನ್ನು ನೀವು ಡಿಗ್ರಿ ಓದ್ತಾ ಇದ್ದೀರಿ ಅಂತಂದ್ರೆ ಇಲ್ಲಿ ಅಪಿಯರಿಂಗ್ ಅಂತ ಸೆಕೆಂಡ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿರಿ. ಏಜ್ ರಿಲ್ಯಾಕ್ಸೇಷನ್ ಏನಾದರೂ ಕ್ಲೇಮ್ ಮಾಡ್ತಾ ಇದ್ರೇನ ನೀವು ಅಂತ ಕೇಳಿರುವಂಥದ್ದು. ಏಜ್ ರಿಲ್ಯಾಕ್ಸೇಷನ್ ಕ್ಲೇಮ್ ಮಾಡ್ತಿದ್ರಿ ಅಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಎಕ್ಸಾಮಿನೇಷನ್ ಯಾವುದು ಭಾಷೆ ಒಳಗೆ ಬೇಕು ನಿಮಗೆ ಅಂತ ಕೇಳಿರುವಂಥದ್ದು, ಇಲ್ಲಿ ಭಾಷೆ ಆದ ಸ್ನೇಹಿತರೆ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಂಗ್ಲೀಷ್ ಮತ್ತು ಹಿಂದಿ ಭಾಷೆ ಒಳಗೆ ಎಕ್ಸಾಮ್ ಇರುವಂಥದ್ದು ಸ್ನೇಹಿತರೆ, ಹಾಗಾಗಿ ಇಂಗ್ಲೀಷ್ ಅಂತಲೇ ಸೆಲೆಕ್ಟ್ ಮಾಡಿದ್ದೀನಿ. ಇನ್ ಕೇಸ್ ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ರಿ ಅಂತಂದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಡೂ ಯು ಫೈನಲಿ ಸೆಲೆಕ್ಟ್ ಆರ್ ರಿಕಮೆಂಡೆಡ್ ಅರ್ಲಿಯರ್ ಎಕ್ಸಾಮಿನೇಷನ್ ಟು ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಕಮೆಂಡೆಂಟ್. ಈ ಹಿಂದೆ ನೀವು ಅಸಿಸ್ಟೆಂಟ್ ಕಮೆಂಡೆಂಟ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಸೆಲೆಕ್ಟ್ ಆಗಿದ್ದೀರಿ ಏನು ಅಂತ ಕೇಳಿರುವಂಥದ್ದು, ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿರಿ. ನೋಡ್ರಿ ಸ್ನೇಹಿತರೆ ಅಪ್ಲಿಕೇಶನ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಈ ಕ್ಯಾಪ್ಚಾ ಈ ಬಾಕ್ಸ್ನಾಗ ತುಂಬಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಫೈನಲ್ ಸಬ್ಮಿಟ್ ಮಾಡಿ ಪೇಮೆಂಟ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮದು ಅಪ್ಲಿಕೇಶನ್ ಫೈನಲಿ ಸಕ್ಸಸ್ಫುಲಿ ಸಬ್ಮಿಟ್ ಆದಂಗೆ ಸ್ನೇಹಿತರೆ. 1 ಟೈಮ್ ರಿಜಿಸ್ಟ್ರೇಷನ್ ಮಾಡೋದು ಮಾತ್ರ ಒಂದು ಸ್ವಲ್ಪ ಟೈಮ್ ಹಿಡಿತದೆ, ಅಪ್ಲಿಕೇಶನ್ ಹಾಕಕ್ಕೆ ಟೈಮ್ ಇಡಂಗಿಲ್ಲ ಸ್ನೇಹಿತರೆ. ಇದಿಷ್ಟು 1 ಟೈಮ್ ರಿಜಿಸ್ಟ್ರೇಷನ್ ಯಾವ ರೀತಿ ತುಂಬಬೇಕು, ಆಮೇಲೆ UPSCಯಿಂದ ಹೊರಡಿಸಿರುವಂಥ ಯಾವುದೇ ಹುದ್ದೆಗಳಿಗೆ ಯಾವ ರೀತಿ ನೀವು ಅರ್ಜಿ ಸಲ್ಲಿಸಬೇಕಂತ ಅನ್ನೋದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯಾಗಿತ್ತು.
ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.